ಹಾಯ್ ಹಲೋ ಎಲ್ಲರಿಗೂ ಪ್ರೈಸ್ ಲಾರ್ಡ್. ಎಲ್ಲರೂ ಸ್ವಾಗತ ಸುಸ್ವಾಗತ ಮತ್ತೊಂದು ಯೂತ್ ಫೆಲೋಶಿಪ್ಗೆ. ಆ ದೇವರು ಉನ್ನತ ಉಳ್ಳವನು ಮತ್ತೆ ಕೃಪೆ ಉಳ್ಳವನಾಗಿದ್ದಾನೆ. ಉನ್ನತ ಒಂದು ರೀತಿಯಲ್ಲಿ ನಮ್ಮನ್ನು ನಡೆಸಿದಾತನಾಗಿದ್ದಾನೆ. ಕಳೆದ ತಿಂಗಳುಗಳೆಲ್ಲ ನಮ್ಮನ್ನು ನಡೆಸಿ ಒಂದು ಅದ್ಭುತವಾದಂತ ಯೂತ್ ಫೆಲೋಶಿಪ್ ಗಳನ್ನ ಮಾಡುವಂತೆ ನಮ್ಮನ್ನ ದೇವರು ನಡೆಸಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ಎಷ್ಟೋ ಜನರು ಇವತ್ತು ಅನೇಕ ಜಾಗಗಳಿಂದ, ಅನೇಕ ಡಿಸ್ಟಿಕ್ ಗಳಿಂದ, ಅನೇಕ ಸಭೆಗಳ ಮೂಲಕ ನಮ್ಮನ್ನು ಇವತ್ತು ನೀವೆಲ್ಲರೂ ಭೇಟಿ ಆಗ್ತಿದ್ರ. ಹಾಗಾಗಿ ನಾನು ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಮೆಲ್ಲರಿಗೂ ಮತ್ತೊಂದು ಸ್ವಾಗತ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನೀವೆಲ್ಲರೂ ಇವತ್ತು ಈ ವರ್ಷದ ಒಂದು ಕೊನೆಯ ಯೂತ್ ಫೆಲೋಶಿಪ್ಗೆ ನಾವೆಲ್ಲರೂ ಬಂದಿದೀವಿ. ಸೊ ಹಾಗಾಗಿ ಇವತ್ತು ಯಾರೆಲ್ಲ ಜಾಯಿನ್ ಆಗಿದಾರೋ ಅವರೆಲ್ಲರೂ ದಯಮಾಡಿ ಲಾಸ್ಟ್ ವರೆಗೂ ಇರ್ರಿ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲ, ಒಬ್ರು ನಿಮ್ಮ ಮಧ್ಯನೇ ಒಬ್ರು ಸ್ಯಾಂಟಾ ಕ್ಲಾಸ್ ಇದ್ದಾರೆ. ಅವರು ನಿಮ್ಮನ್ನ ಮಾನಿಟರ್ ಮಾಡ್ತಾ ಇದಾರೆ. ಸೊ ಯಾರು ಪ್ರಾರಂಭದಿಂದ ಕೊನೆಯವರೆಗೂ ವಿಡಿಯೋ ಆನ್ ಮಾಡ್ಕೊಂಡು ಎಲ್ಲಾದ್ರಲ್ಲೂ ಕರೆಕ್ಟ್ ಆಗಿ ಆಕ್ಟಿವ್ ಆಗಿರ್ತಾರೋ, ಆಟದಲ್ಲೂ, ಡಿಸ್ಕಷನ್ ಅಲ್ಲೂ, ಟಾಪಿಕ್ ಅಲ್ಲೂ ಎಲ್ಲದರಲ್ಲೂ ಆಕ್ಟಿವ್ ಆಗಿರ್ತಾರೋ ಅಂತ ಜನರಿಗೆ ಇವತ್ತು ಬಹುಮಾನಗಳು ಸಿಗಲಿದೆ. ಹಾಗಾಗಿ ಆಕ್ಟಿವ್ ಆಗಿರ್ಬೇಕು, ವಿಡಿಯೋ ಆನ್ ಮಾಡಿರ್ಬೇಕು. ಇದು ನಮ್ಮ ಮೇಜರ್ ಕಂಡೀಷನ್. ಸೊ ಸ್ಯಾಂಟಾ ಕ್ಲಾಸ್ ಯಾರಾದ್ರೂ ಆಗಿರ್ಬೋದು, ನಿಮ್ಮ ಮಧ್ಯದಲ್ಲೇ ಇದ್ದಂತ ಸ್ಯಾಂಟಾ ಕ್ಲಾಸ್ ಅವರು. ಸೊ ಇವತ್ತಿನ ಡಿಸ್ಕಷನ್ ನಿಮ್ಗೆಲ್ಲರೂ ಗೊತ್ತಿದೆ, ಟಾಪಿಕ್ ನಿಮಗೆ ಆಲ್ಮೋಸ್ಟ್ ಗೊತ್ತಿದೆ ಅನ್ಸುತ್ತೆ. ಡಿಸ್ಕಷನ್ ಯೇಸು ಕ್ರಿಸ್ತನ ಜನನ ಮತ್ತು ಯೇಸು ಕ್ರಿಸ್ತನ ಪ್ರೀತಿಯ ಪ್ರಾಮುಖ್ಯತೆ ಮತ್ತೆ ಆಟ. ಈಗ ಆಲ್ರೆಡಿ ಚೀಟಿಗಳು ನಿಮಗೆ ಕಾಣಿಸ್ತಾ ಇದ್ರೆ, ಚೀಟಿಗಳು ರೆಡಿ ಇದಾವೆ. ಸೊ ನೀವೆಲ್ಲರೂ ಆಡಕ್ಕೆ ರೆಡಿ ಇದಾರೆ ಅಂತ ನನಗೆ ಗೊತ್ತಿದೆ. ಸೊ ಚೀಟಿಯಲ್ಲಿ ಬರುವಂತ ಯಾವುದೇ ರೀತಿಯಾದಂತ ವಿಧವಾದಂತ ಟಾಪಿಕ್ ನೀವು ಮಾಡ್ಬೇಕಾಗುತ್ತೆ. ಆಟ ಬಂದ್ಬಿಟ್ಟು ಸೊ ಅದರಲ್ಲಿ ಒಂದು 4 ವಿನ್ನರ್ ಗಳನ್ನ ನಮ್ಮ ಮಧ್ಯದಲ್ಲಿರುವಂತ ರಹಸ್ಯವಾದಂತ ಸ್ಯಾಂಟಾ ಕ್ಲಾಸ್ ನಮ್ಮನ್ನ ಆಯ್ಕೆ ಮಾಡ್ತಾರೆ. ಸೊ ಇವತ್ತು ಜಡ್ಜ್ ಬಂದ್ಬಿಟ್ಟು ಸ್ಯಾಂಟಾ ಕ್ಲಾಸ್ ಇರ್ತಾರೆ. ಹಾಗಾಗಿ ಮತ್ತೆ ಸಂದೇಶ ಹೇಳೋದಕ್ಕೆ ಮತ್ತೆ ವಿಶೇಷವಾದಂತ ಅತಿಥಿ ಅವರ ಒಂದು ಬ್ಯುಸಿ ಶೆಡ್ಯೂಲ್ ನಡುವೆ ಅವರು ಬಂದಿರೋದು ನಮಗೆ ಬಹಳ ಒಂದು ಒಳ್ಳೆಯ ಒಂದು ಸಂತೋಷಕರವಾದಂತ ಸಂಗತಿ ಆಗಿದೆ. ಹಾಗಾಗಿ ಅದನ್ನೆಲ್ಲ ನೆನ್ಸುತ್ತಾ ಮತ್ತೆ ಈ ಯೂತ್ ಫೆಲೋಶಿಪ್ ನ ನಾವು ಪ್ರಾರಂಭ ಮಾಡಿಕೊಳ್ಳೋಣ ಪ್ರಿಯರೇ. ಈ ತಿಂಗಳ ಒಂದು ಯೂತ್ ಫೆಲೋಶಿಪ್ ನ ಒಂದು ಪ್ರಾರ್ಥನೆ ಮೂಲಕ ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಐ ರಿಕ್ವೆಸ್ಟ್ ಮಧುಸೂದನ್ ಪಾಸ್ಟ್ರು ಜಾಯ್ನ್ ಆಗಿದಾರ. ಮಧುಸೂದನ್ ಪಾಸ್ಟ್ರು, ಓಕೆ, ಫಸ್ಟ್ ಅನ್ಮ್ಯೂಟ್ ಮಾಡ್ಕೋಬೋದಾ? ಓಕೆ, ಥ್ಯಾಂಕ್ ಯು ಪಾಸ್ಟರ್. ಯಾ ಪ್ರೈಸ್ ಲಾರ್ಡ್ ಪಾಸ್ಟರ್. ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡ್ಕೋಬೋದಾ? ಓಕೆ, ಮೋಸ್ಟ್ಲಿ ಎಕೋ ಆಗ್ತಿದೆ. ಸೊ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋದಾದ್ರೆ 2 ಫೋನ್ ಹತ್ರ ಇರುತ್ತೆ. ಹಾಗಾಗಿ ಒಂದು ಫೋನ್ ನ ನೀವು ಮ್ಯೂಟ್ ಮಾಡ್ಕೊಳ್ಳಿ. ಸ್ತೋತ್ರ ಸ್ವಾಮಿ, ಪ್ರೀತಿಸುವ ಪರಲೋಕ ತಂದೆಯಾದ ದೇವ್ರೆ, ಏಸಪ್ಪ, ರಾತ್ರಿ ವೇಳೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೀವಿ. ವಿಶೇಷವಾಗಿ ವರ್ಷದ ಕೊನೆಯ ತಿಂಗಳಲ್ಲಿ ಕತ್ತರಪ್ಪ, ನಾವು ಮತ್ತೊಂದು ಸಾರಿ ಈ ಕತ್ತನೆ ಯೂತ್ ಫೆಲೋಶಿಪ್ ಅಲ್ಲಿ ನಾವು ಕೂಡಿ ಬರುವ ಹಾಗೆ ಸಹಾಯ ಮಾಡಿದ್ಯಪ್ಪ ದೇವ್ರೆ. ಈ ದಿನದ ಕತ್ತನೆ ಒಂದು ಪ್ರಾರ್ಥನಾ ಕೂಟಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೀವಿ. ನಾವು ನೆನೆಸೋದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯಧಿಕವಾದ ರೀತಿಯಲ್ಲಿ ಎಲ್ಲ ಕಾರ್ಯವನ್ನ ನೀನು ಸಿದ್ಧ ಮಾಡಿದಿ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೀವಪ್ಪ. ವಿಶೇಷವಾಗಿ ಇದನ್ನ ಕಥನೆ ಸಂದೇಶಕರಾಗಿ ಬಂದಿರುವಂತ ಕಥನೆ ಸಂದೇಶಕರು ಕೂಡ ನೀನು ಆಶೀರ್ವಾದ ಮಾಡು. ಇದನ್ನ ಕಥನ ಹೋಸ್ಟ್ ಮಾಡ್ತಿರುವಂತ ಮುತ್ತು ಬ್ರದರ್ಗಾಗಿ ನಾವು ಪ್ರಾರ್ಥಿಸ್ತೀವಿ. ಅವರ ಆಸಕ್ತಿಗಾಗಿ ನಾವು ಪ್ರಾರ್ಥಿಸ್ತೀವಿ. ಯೇಸುವಿನ ನಾಮದಲ್ಲಿ ಇನ್ನೂ ಅದ್ಭುತವಾದಂತಹ ಕಥನೆ ಕಾನ್ಸೆಪ್ಟ್ಗಳನ್ನ ಕಥನೆ ನಮ್ಮ ಮಧ್ಯದಲ್ಲಿ ತರುವುದಕ್ಕೆ ಅವರಿಗೆ ನೀನು ಕಥನೆ ವಿಶೇಷವಾದ ಜ್ಞಾನವನ್ನು ಕೊಟ್ಟಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ಇದನ್ನ ಕಥನೆ ಯಾರೆಲ್ಲ ಕಥನೆ ಈ ಒಂದು ಯೂತ್ ಕಥನೆ ಫೆಲೋಶಿಪ್ ಅಟೆಂಡ್ ಆಗಿದ್ರು ಸ್ವಾಮಿ, ಅವರೆಲ್ಲರನ್ನು ನೀನು ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕಥನೆ ಪ್ರತಿಯೊಬ್ರು ಪ್ರಾರಂಭದಿಂದ ಕೊನೆಯವರೆಗೂ ಕಥನಪ್ಪ ಇದರಲ್ಲಿ ಇರುವಂತ ಸಹಾಯ ಮಾಡಪ್ಪ. ಮಧ್ಯದಲ್ಲಿ ಯಾರು ಎಕ್ಸಿಟ್ ಆಗಿ ಹೋಗದಂತೆ ಸ್ವಾಮಿ, ಕಥನೆ ಬರುವಂತ ಕಥನ ಆಶೀರ್ವಾದವನ್ನು ಕಳ್ಕೊಳ್ಳದೆ ಕಥನಪ್ಪ ಪ್ರತಿಯೊಬ್ಬರು ತಾಳ್ಮೆ ಉಳ್ಳವರಾಗಿ ಕಥನೆ ಇದರಲ್ಲಿ ಭಾಗವಹಿಸೋದಕ್ಕೆ ಸಹಾಯ ಮಾಡು. ಕರ್ತನೆ, ಇದುವರೆಗೂ ಅದ್ಭುತವಾಗಿ ಆಡುವ ಮೂಲಕ ಮಹಿಮೆ ಹೊಂದಿಕೊಂಡಿದ್ಯಾ. ಸಂದೇಶವನ್ನು ಆಶೀರ್ವದಿಸು ಕರ್ತನೆ, ಚರ್ಚೆ ಮಾಡುವ ವಿಷಯಗಳನ್ನು ಆಶೀರ್ವದಿಸು ಕರ್ತನೆ, ಗೇಮ್ಗಳನ್ನು ಕೂಡ ನೀನು ಆಶೀರ್ವದಿಸಪ್ಪ. ಪ್ರತಿಯೊಂದು ಹಂತದಲ್ಲಿ ದೇವರಾತ್ಮನೆ ನೀನಿದ್ದು ನಮ್ಮನ್ನು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೀವಿ. ಪ್ರಾರ್ಥನೆಗಳದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ, ಪರಲೋಕ ತಂದೆಯಾದ ದೇವರೇ, ಆಮೆನ್. ಓಕೆ ಪಾಸ್ಟರ್, ಥ್ಯಾಂಕ್ ಯು ಸರ್. ಓಕೆ, ಎಲ್ಲರೂ ಇವತ್ತಿನ ಒಂದು ಯೂತ್ ಫೆಲೋಶಿಪ್ಗೆ ರೆಡಿ ಆಗಿದ್ರ ಅಂತ ಗೊತ್ತು.
ಸೊ ಹಾಗಾಗಿ ಐ ವುಡ್ ರಿಕ್ವೆಸ್ಟ್ ಸಂಗೀತ ಟು ಇನ್ವೈಟ್ ಅವರ್ ಗೆಸ್ಟ್ ಟು ಅವರ್ ಯೂತ್ ಫೆಲೋಶಿಪ್. ಓವರ್ ಟು ಯು, ಸಂಗೀತ. Hi, praise the Lord, everyone. Good evening. I thank you all for joining this youth fellowship. Especially, I thank God for this wonderful opportunity. This year has been a blessing for us because God has been providing us His revelations and unknown facts through amazing topics month on month from our ಈ ತಿಂಗಳ ಯೂತ್ ಫೆಲೋಶಿಪ್ಗೆ ನಿಮ್ಮೆಲ್ಲ ಸೇರಿ ಬಂದಂತ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಇಂದು ಈ ತಿಂಗಳ ಯೂತ್ ಫೆಲೋಶಿಪ್ಗೂ ನೀವೆಲ್ಲರೂ ಜಾಯ್ನ್ ಆಗಿದ್ದಕ್ಕೆ ನಾನು ಧನ್ಯವಾದ ತಿಳಿಸ್ತೇನೆ. ಮತ್ತು ಈ ವರ್ಷ ಒಂದು ಬಹಳವಾದಂತ ಒಂದು ಆಶೀರ್ವಾದಕರವಾದಂತ ವರ್ಷವಾಗಿ ನಮಗಿರುತ್ತದೆ. ಯಾಕಂದ್ರೆ ಪ್ರತಿ ತಿಂಗಳು ನಮಗೆ ದೇವರ ಒಂದು ಹೊಸ ಪ್ರಕಟಣೆಗಳ ಮೂಲಕ, ದೇವರ ಒಂದು ಹೊಸ ಗೊತ್ತಿಲ್ಲದ ಸಂಗತಿಗಳ ಮೂಲಕ ನಮ್ಮ ನಡುವೆ ನಮ್ಮ ಯೂತ್ ಫೆಲೋಶಿಪ್ ನ ಮೂಲಕ ಮಾತಾಡ್ತಿರೋದು ನಮಗೆಲ್ಲರಿಗೂ ಗೊತ್ತಿದೆ. So now we have the privilege of hosting Vihan Damaris. She is a passionate Indian evangelical music artist, social media influencer, and a founder of Heaven Fellowship Church. For over 10 years, Vihan has been inspiring hearts worldwide through her heartfelt music ministry and thought-provoking reflections on faith, love, and life. Her song Jesus has been touched countless lives, bringing healing and helping many return to Christ. Through her ministry and uplifting social media content, Vihan seamlessly blends spirituality with the contemporary sounds and creating a profound impact on her audience. ಈ ತಿಂಗಳ ವಿಶೇಷ ಅತಿಥಿಯಾಗಿ ವಿಹಾನ್ ದಮರಸ್ ಅವರನ್ನು ಸ್ವಾಗತಿಸುವ ಅವಕಾಶ ನಮಗೆ ದೊರಕಿರುವುದು ದೇವರ ಕೃಪೆ ಆಗಿದೆ. ಇವರು ಭಾರತದ ಒಂದು ಒಳ್ಳೆ ಸಂಗೀತ ಕಲಾವಿದೆ ಆಗಿದ್ದು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವರಿಗೆ ಒಂದು ಅದ್ಭುತವಾದಂತಹ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ. ಮತ್ತು ಹೆವೆನ್ ಫೆಲೋಶಿಪ್ ನ ಒಂದು ಸಂಸ್ಥಾಪಕಿ ಆಗಿರುವಂತಹ ವಿಹಾನ್ ದಮರಸ್ ಅವರು ಒಂದು ಸಂಗೀತ ಮತ್ತು ಸೇವೆಯ ಮೂಲಕ ಕಳೆದ 10 ವರ್ಷಗಳಿಂದ ಅನೇಕ ಯುವ ಜನತೆಯ ಹೃದಯಗಳನ್ನು ಸ್ಪರ್ಶಿಸಿದ್ದಾರೆ. ಅವರ ಜೀಸಸ್ ಎಂಬುವಂತಹ ಹಾಡು ಅನೇಕ ಜೀವನಕ್ಕೆ ಶಾಂತಿಯನ್ನು ತಂದುಕೊಟ್ಟಿದೆ ಮತ್ತು ಕ್ರಿಸ್ತನತ್ತ ಹಿಂದೆ ತಿರುಗಲು ಸಹಾಯ ಮಾಡಿದೆ. ಅವರ ಒಂದು ಒಳ್ಳೆ ಸಂಗೀತ ಮತ್ತೆ ಆತ್ಮಿಕ ಜೀವನದೊಂದಿಗೆ ಅವರು ಬೆರೆಯುವಂತ ಕಲೆ ಅವರ ಅನೇಕ ಹೃದಯಗಳಲ್ಲಿ ಮುದ್ರಣ ಆಗಿದೆ. So now let us welcome Miss Vihan Damaris for this month Youth Fellowship. ಹಾಗಾಗಿ ಈಗ ನಾವೆಲ್ಲರೂ ಸೇರಿ ಚಪ್ಪಾಳೆಗಳನ್ನು ತಟ್ಟುತ್ತಾ ವಿಹಾನ್ ದಮರಸ್ ಅವರನ್ನು ಸ್ವಾಗತ ಮಾಡಿಕೊಳ್ಳೋಣ. Okay, thank you so much for having us. Thank you, Brother Muthu and everyone for having us. We wanted to start with the song and my family is with us, my mom, Reela. ನಮ್ಮನ್ನು ಕರೆದಿದ್ದಕ್ಕಾಗಿ ನಾವು ಬ್ರದರ್ ಮುತ್ತುರಾಜ್ಗೆ ನಾವು ಧನ್ಯವಾದ ತಿಳಿಸ್ತೇವೆ. ಮತ್ತೆ ನಿಮ್ಮೆಲ್ಲರಿಗೂ ಕೂಡ ನಾವು ಧನ್ಯವಾದ ಸಲ್ಲಿಸ್ತೀವಿ. ನಾವು ಕುಟುಂಬವಾಗಿ ಒಂದು ಹಾಡಿನ ಮೂಲಕ ನಾವು ಈ ಒಂದು ಮೀಟಿಂಗ್ ನ ಪ್ರಾರಂಭ ಮಾಡಿಕೊಳ್ಳೋಣ. Yes, so my mom Reela, my sister Kitsi, and Reela, Rohan, our amma, and my dad is coming in a second. Our ತಂದೆ ಕೂಡ ಬರ್ತಾ ಇದ್ದಾರೆ. So the song King's Reception you must have seen on brother's poster. ಆ ಒಂದು ಕಿಂಗ್ ರಿಸೆಪ್ಷನ್ ಅನ್ನುವಂತ ಹಾಡನ್ನು ನೀವೆಲ್ಲರೂ ನಾನು ಅವರ ಪೋಸ್ಟರ್ ಅಲ್ಲೇ ಹಾಕಿರುವಂತದ್ದು, ನಮ್ಮ ವಾಟ್ಸ್ಆಪ್ ಸ್ಟೇಟಸ್ ಗಳೆಲ್ಲ ಹಾಕಿರುವಂತದ್ದು ನೀವೆಲ್ಲರೂ ನೋಡಿದೀರಾ? ಹೇಳಿದೀರಾ? ಅದು ಅವರ ತಂದೆ ಆಗಿದ್ದಾರೆ. It came, I think I'll talk about it afterwards. We'll sing it first. ಮೊದಲು ನಾವು ಹಾಡಿ ಆ ಹಾಡಿನ ಒಂದು ಅರ್ಥ ಮತ್ತೆ ಅದು ಹೇಗೆ ಬಂತು ಅನ್ನೋದನ್ನ ನಾನು ತದನಂತರ ನಾನು ವಿವರಣೆ ಮಾಡ್ತೀನಿ. The birth of Jesus was a sign that a king was born in Israel. The wise men traveled from the east to honor him. Then you warned them in a dream not to tell the king where he was. They obeyed and went away to their own land.
yet you risked it all to greet him. He deserved the king's reception in this world. The star above him, the celebration, like a cosmic decoration. Just a baby greeted with gold, incense and myrrh. He would grow to be a king who delivers men from their sin. He would grow to die for us and save the world. To all who believe in his name, in his death and resurrection, he would give the right to be children of God. There was chaos, there was murder, yet you risked it all to greet him. He deserved the king's reception in this world. The star above him, celebration, like a cosmic decoration. Just a baby greeted with gold, incense and myrrh. The king's reception, fit for a king. No one like him, the King of Kings. Born in a stable, but heaven sought to live. He'd get a king's reception, the King of Kings. Thank you, Beham family, for performing. It was a wonderful song, and it's always in my mind. So glad, so blessed, brother. Thank you for your encouragement. Thank you, family. God bless you. Yeah, thank you all. ಎಲ್ರಿಗೂ ನಮಸ್ಕಾರ. ನನಗೊಬ್ಬನಿಗೆನೆ ಕನ್ನಡ ಬಹಳ ಖುಷಿ ಆಯ್ತು ಮತ್ತೆ. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. Yeah. So this song came, I asked God, can I ask you a bad question? I asked God. ಸೊ ಈ ಹಾಡು ಯಾವ ರೀತಿಯಲ್ಲಿ ಬಂತಂದ್ರೆ, ನಾನು ದೇವ್ರಿಗೆ ಕೇಳಿದ್ರೆ, ದೇವ್ರೆ ನಾನ್ ನಿನಗೊಂದು ಕೆಟ್ಟ ಒಂದು ಪ್ರಶ್ನೆಯನ್ನ ಕೇಳಲ್ಲ ಅಂತ ಕೇಳಿದೆ. If you hadn't put the star in the sky, ಈ ನಕ್ಷತ್ರವನ್ನು ಒಂದ್ ವೇಳೆ ನೀನು ಆಕಾಶದಲ್ಲಿ ಇಡ್ಲಿಲ್ಲ ಅಂದಿದ್ರೆ, then the wise men wouldn't have come. ಆಗ ಬುದ್ಧಿವಂತರು ಬರ್ತಾ ಇದ್ದಿಲ್ಲ, ಜ್ಞಾನಿಗಳು ಬರ್ತಾ ಇದ್ದಿಲ್ಲ. Then King Herod wouldn't have gotten threatened by the wise men. ಆಗ ಹೇರೋದ್ ರಾಜನಿಗೆ ಆ ಒಂದು ಜ್ಞಾನಿಗಳು ಬಂದು ಹೇಳಿದಾಗ ಆತನು ಭಯ ಪಡ್ತಾ ಇದ್ದಿಲ್ಲ. Then he wouldn't have killed the babies in that region. ಆಗ ಯಾವುದೇ ರೀತಿಯಂತ ಮಕ್ಕಳ ಸಾವು ಆಗ್ತಾ ಇದ್ದಿಲ್ಲ. So why did you put the star in the sky, God? ಯಾಕೆ ಆ ನಕ್ಷತ್ರವನ್ನು ದೇವ್ರೆ ನೀನ್ ಇಟ್ಟೆ ಅಂತ ನಾನು ದೇವರಿಗೆ ಪ್ರಶ್ನೆ ಕೇಳಿದೆ. Why did it have to be such a big galata? ಯಾಕೆ ಇಷ್ಟು ದೊಡ್ಡ ಒಂದು ಗಲಾಟೆ ಆಗ್ಬೇಕಾಗಿತ್ತು ಅಂತ. Could have kept it soft and then all these things wouldn't have happened. ಒಂದು ಸಾಧಾರಣವಾಗಿ ಇರ್ಬೋದಾಗಿತ್ತಲ್ಲ ಅಂತ ನಾನು ಕೇಳಿದೆ ದೇವರಿಗೆ. When I asked God this question, God answered, "Vihan, this is my son." ನಾನ್ ದೇವರಿಗೆ ಆ ಪ್ರಶ್ನೆ ಕೇಳಿದಾಗ ದೇವ್ರು ನನಗೆ ಉತ್ತರ ಹೇಳಿದ್ರು, ವಿಹಾನ್, ಇದು ನನ್ನ ಮಗನು ಅಂತ ಹೇಳಿ. The King of Kings and Lord of Lords ಆತನು ರಾಜಾದಿರಾಜನು ಅರಸರಿಗೆ ಅರಸನಾಗಿದ್ದಾನೆ. was being born into the world. ಆತನು ಈ ಭೂಮಿಗೆ ಜನಿಸಿದ್ದಾನೆ. He deserved a king's reception. ಆತನಿಗೆ ಒಂದು ರಾಜನ ರೀತಿಯಲ್ಲಿ ನಮಗೆ ಬರ್ಬೇಕಾದಂತದ್ದು ಬೇಕಾಗಿದೆ. He is my son and I will do good even if people are bad. ಆತನು ಒಂದು ಜನರು ಒಂದು ಕೆಟ್ಟದ್ದು ಮಾಡಿದ್ರು ಕೂಡ ನಾನು ಅವ್ರಿಗೆ ಒಳ್ಳೇದನ್ನು ಮಾಡ್ತೀನಿ ಅಂತ. Because people are evil, should I stop being good? ಜನರು ಕೆಟ್ಟವರಾಗಿದ್ರಿಂದ ನಾನು ಒಳ್ಳೇದಾಗಿರೋದನ್ನ ನಿಲ್ಸ್ಬೇಕಾ ಅಂತ ಕೇಳಿದ್ರು.
I was quite ashamed of my way of thinking. ನಾನು ಒಂದ್ ಸ್ವಲ್ಪ ನನಗೂ ಕೆಟ್ಟದಾಗ ಅನ್ನಿಸ್ತು, ಯಾಕಾದ್ರೂ ಈ ಪ್ರಶ್ನೆ ಕೇಳಿದ್ನೆ ಅಂತ. And I was so amazed at the love of God towards his son. ನನಗೆ ಬಹಳ ಆಶ್ಚರ್ಯ ಆಯ್ತು, ದೇವರು ಆತನ ಮಗನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅನ್ನೋದನ್ನ ಕೇಳಿಸ್ಕೊಂಡು. Not only he put this huge star in the sky, but there's so many supernatural things he did at Jesus's birth. ಬರೀ ನಕ್ಷತ್ರ ಒಂದೇ ಒಂದು ಆಕಾಶದಲ್ಲಿ ಇಡುವಂತದಲ್ಲ, ಬಹಳಷ್ಟು ಒಂದು ಅಚಾತುರ್ಯವಾದಂತ ಕಾರ್ಯಗಳನ್ನು ಮಾಡಿರೋದನ್ನ ನಾವು ನೋಡಿರ್ಬೋದು. ಅಸಾಧಾರಣವಾದಂತ ಕಾರ್ಯಗಳು. If you read Matthew 2, there are so many dreams that the Lord gives. ಮತ್ತಾಯಿ 2ನೇ ಅಧ್ಯಾಯ ನೀವೇನಾದ್ರೂ ಓದಿದ್ರೆ ಎಷ್ಟೋ ಕನಸುಗಳನ್ನು ದೇವರು ಕೊಟ್ಟಿರೋದನ್ನ ನಾವು ನೋಡಬಹುದು. Angel appears to Mary and Joseph. ದೇವದೂತರು ಬಂದು ಮೇರಿ ಮತ್ತು ಯೋಸೆಫ್ಗೆ ಕಾಣಿಸಿಕೊಳ್ಳೋದ್ರಿಂದ ಹಿಡಿದು Joseph is warned so many times what to do with Jesus. ಯೋಸೆಫನ್ಗೆ ದೇವದೂತರು ಬಂದು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಬಂದು ಹೇಳಿರೋದನ್ನ ನಾವು ನೋಡಬಹುದು ದೇವದೂತರು. And of course we know the wise men go and they give the gifts worthy of a king. ಸೊ ಅಲ್ಲಿ ಹೋಗಿ ಜ್ಞಾನಿಗಳು ಹೋಗಿ ರಾಜನಿಗೆ ಯಾವ ಬಹುಮಾನಗಳು ಕೊಡಬೇಕು ಅಂತ ಬಹುಮಾನಗಳನ್ನ ಕೊಡುವಂತದ್ದು ಕೂಡ ನಾವು ನೋಡಬಹುದು. We also know that the angels came to the shepherds while they were in the field and they were singing in the sky. ಸೊ ಅಲ್ಲಿ ಜ್ಞಾನಿಗಳು ಬಂದು ಆ ಕುರುಬರು ಇರುವಂತ ಒಂದು ಜಾಗದಲ್ಲಿ ಅವರು ಬಂದು ಯೇಸು ಎಲ್ಲಿ ಇದ್ದಾನೋ ಅಲ್ಲಿ ಬಂದು ಅವರು ಹಾಡಾಡೋದನ್ನು ಕೂಡ ನಾವು ನೋಡಬಹುದು. I had not realized that there are so many miraculous things surrounding Jesus's event. ನನಗೆ ಇಷ್ಟು ಅದ್ಭುತವಾದಂತ ಕಾರ್ಯಗಳು ಇರುತ್ತವೆ ಅಂತ ನನಗೆ ಗೊತ್ತಿದ್ದಿಲ್ಲ ಯೇಸುವಿನ ಜನನದ ಸುತ್ತಮುತ್ತ. I was usually so focused on the manger in the cow shed. ನಾನು ಬರೀ ಗೋದಲಿ ಮತ್ತೆ ಅಲ್ಲಿರುವಂತ ಒಂದು ಪರಿಸ್ಥಿತಿಯ ಮೇಲೆ ನನ್ನ ಬಹಳ ಒಂದು ಗಮನ ಇತ್ತು. And how this son of God was born in such a poor condition. ಯಾವ ರೀತಿಯಲ್ಲಿ ದೇವರ ಮಗನಾದಂತನು ಒಂದು ಬಡತನದಲ್ಲಿ ಬೆಳೆದ ಅಥವಾ ಹುಟ್ಟಿದ ಅನ್ನುವಂಥದ್ರ ಬಗ್ಗೆ ನನ್ನ ಇಡೀ ಒಂದು ಜ್ಞಾನ ಇತ್ತು. Now, while all that is true, it is also true that heaven came down on earth for Jesus's birth. ಅವೆಲ್ಲ ಎಷ್ಟು ನಿಜನೋ ಅಷ್ಟೇ ನಿಜ, ಇಡೀ ಸ್ವರ್ಗವೇ ಆತನ ಜನದಲ್ಲಿ ಕೆಳಗಡೆ ಬಂತು ಅಂತ ಹೇಳಿ. And it encourages me because we have come from poor conditions as well. ನಮಗೆ ಅದು ಪ್ರೋತ್ಸಾಹ ಆಗುತ್ತದೆ, ಯಾಕಂದ್ರೆ ನಾವು ಕೂಡ ಎಷ್ಟೋ ಬಡತನದ ಒಂದು ಪರಿಸ್ಥಿತಿಗಳಿಂದ ಬಂದಿದ್ದೇವೆ. And people, even Christians, have looked at us sometimes and said, how come you're following Jesus and you are in this kind of situation? ನಮಗೆ ಎಷ್ಟೋ ಜನ ಕ್ರೈಸ್ತವರೇ ಬಂದು ಹೇಳಿದರೆ, ನೀವು ಬಡವರಾಗಿ ನೀವು ಯೇಸು ಸ್ವಾಮಿ ನಂಬಿದ್ರೆ ಆದ್ರೂ ನೀವು ಯಾಕೆ ಇಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೇಳಿರೋದು ಇದೆ. It may be to do with richness or poverty. It can be to do with health and sickness also. ಅದು ಬಡತನವಾಗಿರ್ಬೋದು, ಶ್ರೀಮಂತವಾಗಿರ್ಬೋದು, ಅದು ಆರೋಗ್ಯತನ ಆಗಿರ್ಬೋದು, ಅನಾರೋಗ್ಯತನ ಆಗಿರ್ಬೋದು. The story of Jesus' birth reminds me that while there is trouble in this world, heaven is also surrounding those who follow Jesus. ಈ ಒಂದು ಪ್ರಪಂಚದಲ್ಲಿ ಎಷ್ಟೋ ಒಂದು ನಮಗೆ ಗೊತ್ತಿಲ್ಲದಿರುವಂತ ಪರಿಸ್ಥಿತಿಗಳು ಇರ್ಬೋದು, ಬಟ್ ಆದ್ರೆ ಆತನ ಜನನವು ಅದೆಲ್ಲವನ್ನು ಮೀರಿರುವಂತದ್ದಾಗಿರುವಂತದ್ದು. And so that's where we wrote this song from, A King's Reception. ಅದಕ್ಕೆ ಈ ಹಾಡು ಒಂದು ರಾಜನ ಒಂದು ಆಹ್ವಾನಿಕೆ ಅನ್ನುವಂತ ಶೀರ್ಷಿಕೆ ಒಂದಿಗೆ ನಾನು ಬರೆಯೋದಕ್ಕೆ ಇಷ್ಟಪಟ್ಟಿದ್ದೆ. How many of us find it really hard to love our enemies? ನಮ್ಗೆ ಎಷ್ಟು ಜನಕ್ಕೆ ಶತ್ರುವನ್ನ ಪ್ರೀತಿಸೋದು ಬಹಳ ಕಷ್ಟ ಆಗಿದೆ? ಕೈ ಎತ್ತಬಹುದಾ? ಹ್ಯಾಂಡ್ ರೈಸ್ ಮಾಡಬಹುದಾ? ಓಕೆ. No, oh wow, awesome. You all have no problem. Okay. ಓಕೆ, ಬಹಳ ಜನ ಕೈ ಎತ್ತಿದಿರಾ, ಸೊ ನಿಮ್ಗೆ ಯಾರಿಗೂ ತೊಂದ್ರೆ ಇಲ್ಲ. How many of us find it hard to be good when someone is being evil to us? ಸೊ ನಮಗೆ ಕೆಟ್ಟದನ್ನ ಮಾಡಿದವ್ರಿಗೆ ನಾವು ಒಳ್ಳೆಯವರಾಗಿರೋದಕ್ಕೆ ಎಷ್ಟು ಕಷ್ಟ ಆಗಿದೆ? Anybody? ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡೋದಾ ಅಂತ ಪರಿಸ್ಥಿತಿಯಲ್ಲಿ ಇರುವಂತರು? Yes, I see one. ಬಹಳ ಜನ ಹ್ಯಾಂಡ್ ರೈಸ್ ಮಾಡಿದಿರಾ? Sorry. I see a few. Just honestly ask. You're trying to be kind. Just imagine the situation. You're trying to be kind. ಈಗ ನೀವು ನಿಜ ಹೇಳ್ಬೇಕು. ಒಂದು ವೇಳೆ ನೀವು ಬೇರೆಯವ್ರಿಗೆ ಒಳ್ಳೇದನ್ನ ಮಾಡ್ಬೇಕಂತ ಇದ್ದೀರಾ,
and someone says something really mean to you, ಅವರು ಏನೋ ನಿಮ್ ಬಗ್ಗೆ ಕೆಟ್ಟದಾಗಿ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. or imagine there's an evil attack, someone literally comes and hits you physically. ಯಾರೋ ಬಂದು ನಿಮ್ಮನ್ನ ನಿಜವಾಗ್ಲೂ ಬಂದು ಹೊಡೆದ್ರು ಅಂತ ತಿಳ್ಕೊಳ್ಳಿ. If, like, what will your reaction be? Will you just smile and turn the cheek like Jesus said? ನೀವು ನಿಜವಾಗ್ಲೂ ಯೇಸು ಸ್ವಾಮಿ ಹೇಳಿದ ಹಾಗೆ ನಿಮ್ಮ ಇನ್ನೊಂದು ಕಪಾಳನ ತೋರಿಸ್ತೀರಾ? When everything was going fine in my life, I told myself I will do that. So ನಾನು ದೇವರಿಗೆ ಹೇಳಿದೆ, ನನ್ನ ಜೀವನದಲ್ಲಿ ಎಲ್ಲ ಸರಿಯಾಗಿ ನಡೀತಾ ಇದ್ದಾಗ ನಾನು ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದೆ. But when it actually happened, ಆದ್ರೆ ಅದು ಯಾವಾಗ ನಿಜವಾಗ್ಲೂ ಆಯ್ತು, I found myself becoming the worst monster possible. ನಾನು ಅತಿ ಕ್ರೂರವಾದಂತ ವ್ಯಕ್ತಿ ಆಗ್ಬಿಟ್ಟೆ ಅವಾಗ. When I was hit, I found myself hitting back double. ನನಗೆ ಯಾವಾಗ ಅವ್ರು ಹೊಡೆದ್ರು ನಾನು ಅವ್ರಿಗೆ 2ರಷ್ಟು ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ಬಿಟ್ಟೆ. If someone says a bad thing to me, I found myself seeing how to double insult them. ಸೊ ನನಗೆ ಯಾರಾದ್ರೂ ಬೈದಾಗ ನಾನು ಅವ್ರಿಗೆ 2ರಷ್ಟು ಹೆಂಗಪ್ಪ ಬೈಯೋದು ಅನ್ನೋ ರೀತಿಯಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. What is this message? I will treasure the grudge till I take revenge. Message in the chat. Yeah, so these are natural responses that you will only, if you observe your life and observe how do you respond when you're treated unfairly, there you will find the truth of, do I love my enemies or not? ಸೊ ಇದು ಒಂದು ಸಾಮಾನ್ಯವಾದಂತ ನಮ್ಮ ಒಂದು ಪ್ರಕ್ರಿಯೆ ಆಗಿರುತ್ತೆ. ಮತ್ತೆ ನಮ್ಮ ಜೀವನದಲ್ಲಿ ಇದು ನಾವು ನಿಜವಾಗ್ಲೂ ಪ್ರೀತಿ ಮಾಡ್ತೀವಾ ಇಲ್ಲ ಅನ್ನೋದನ್ನ ತೋರಿಸ್ಬಿಡುತ್ತೆ. It is first of all so wonderful to me that God, after centuries of being betrayed by humans, decides to send his beloved son into this cruel, evil world. ಸೊ ನಾವು ಮನುಷ್ಯರಾದಂತವ್ರು ನಾವ್ ಎಷ್ಟೇ ಕೆಟ್ಟದನ್ನ ಮಾಡಿದ್ರು ಮತ್ತೆ ತಿರ್ಗಾ ದೇವರು ನಮ್ಮನ್ನು ಪ್ರೀತಿಸಿ ಅವರು ಆತನ ಮಗನನ್ನು ನಮಗೋಸ್ಕರ ಕಳಿಸುವುದನ್ನು ನಾವು ನೋಡ್ಬೋದು. He already understood the heart of humans, that they are really wicked. ಆತನು ಮನುಷ್ಯನ ಹೃದಯವನ್ನು ಆತನು ಬಲ್ಲವನಾಗಿದ್ದಾನೆ, ಅವರು ನಿಜವಾಗ್ಲೂ ಬಹಳ ಕ್ರೂರಿಗಳು ಅನ್ನೋದು ಕೂಡ ಅದು ಆತನಿಗೆ ಅರ್ಥವಾಗಿದೆ. Multiple times in the Bible we see he wanted to finish the human race. ಆತನು ಎಷ್ಟೋ ಸರಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಮನುಷ್ಯ ಕುಲವನ್ನೇ ನಾಶ ಮಾಡ್ಬೇಕಂತ ಎಷ್ಟೋ ಸರಿ ಪ್ರಯತ್ನ ಮಾಡಿರೋದನ್ನು ನಾವು ನೋಡಬಹುದು. But because of 1 or 2 people, he holds on. ಕೇವಲ 1-2 ವ್ಯಕ್ತಿಗಳಿಗೋಸ್ಕರ ಮತ್ತೆ ಆ ನಾಶನವನ್ನು ಹಿಂತಿರುಗಿಸೋದನ್ನ ನಾವು ನೋಡ್ಬೋದು. And he has a plan right from the beginning that these people cannot do it. ಆತನಿಗೆ ಮೊದಲಿಂದನೂ ಯೋಜನೆ ಇತ್ತು, ಈ ವ್ಯಕ್ತಿಗಳಿಂದ ಇದು ಅಸಾಧ್ಯ ಅಂತ ಹೇಳಿ. I've seen and I've understood that they are not able to do what I asked them to do. ಸೊ ನನಗೆ ಗೊತ್ತು, ನಾನು ಇವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಇವ್ರಿಗೆ ಏನ್ ಹೇಳ್ತೀನೋ ಅದನ್ನ ಇವ್ರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. So the Bible says, he says, I myself will save them. ನಾನಾಗೆ ಬಂದು ಅವ್ರನ್ನ ರಕ್ಷಿಸ್ತೇನೆ ಅಂತಂದು ಸತ್ಯವೇದದಲ್ಲಿ ಹೇಳುವುದನ್ನ ನಾವು ನೋಡ್ಬೋದು. By my own hand I'll save them. ನಾನು ನನ್ನ ಸ್ವಂತ ಕೈಯಿಂದ ಬಂದು ಅವರನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳೋದನ್ನು ಕೂಡ ನಾವು ನೋಡ್ಬೋದು. And that's why he sent Jesus for us. ಸೊ ಹಾಗಾಗಿಯೇ ಯೇಸು ಕ್ರಿಸ್ತನನ್ನು ನಮಗಾಗಿ ಕಳಿಸಿರೋದನ್ನ ನಾವು ನೋಡ್ಬೋದು. In the song, I didn't want it to be only about baby Jesus, like so many people think Christmas is about the baby Jesus. ಸೊ ನಾನು ಹಾಡುವಾಗ ಬರೀ ಒಂದು ಯೇಸು ಸ್ವಾಮಿಯನ್ನು ಒಂದು ಶಿಶುವಾದಂತ ಯೇಸು ಸ್ವಾಮಿ ಹಾಗೆ ಇರ್ಬೇಕಂತ ನಾನು ಅನ್ಕೊಳ್ಳಿಲ್ಲ. There are even many Christians who celebrate just the baby Jesus. ಸೊ ಮಗುವಾದಂತ ಯೇಸು ಕ್ರಿಸ್ತನನ್ನೇ ಹಲವಾರು ಜನ ಆಚರಣೆ ಮಾಡೋದನ್ನ ನಾವು ನೋಡ್ಬೋದು ಈ ಒಂದು ಜಗತ್ತಿನಲ್ಲಿ. Do you think of Jesus as the baby, or how do you think of him? ಸೊ ನೀವು ಯಾರಾದ್ರೂ ಇಲ್ಲಿ ಇರೋರು ಯೇಸು ಸ್ವಾಮಿ ಇನ್ನೂ ಮಗು ತರಾನೇ ಯಾರಾದ್ರೂ ನೋಡ್ತಾ ಇದ್ದೀರಾ? When I think of him in power. ನಾನು ಒಂದ್ ವೇಳೆ ಆತನ ನೋಡುವಂತ ವಿಧಾನ. Can somebody read this verse in Revelations chapter 1? ಯಾರಾದ್ರೂ ಪ್ರಕಟಣೆ 1ನೇ ಅಧ್ಯಾಯನ ಓದ್ಬೋದಾ? I see him in power. I see Jesus in power.
ಓಕೆ, ನಾನು ಯೇಸು ಸ್ವಾಮಿಯನ್ನು ಶಕ್ತಿಯಲ್ಲಿ ನಾನು ನೋಡ್ತೀನಿ. Yes. So can someone read Revelations 1 verse 12? ಒಂದು ಪ್ರಕಟಣೆ 1:12 ವಚನ. Verse 12 to 18. Okay, ನನ್ನ ಸಂಗಡ 12ನೇ ಮಾತಾಡುತ್ತಿದ್ದ ವಚನದಿಂದ 18ನೇ ವಚನ. ಯಾ ಗಣೇಶ್? ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ಯಾರದೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದೆನು. 12ರಿಂದ 18. ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ಯಾರದೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದನು. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವನನ್ನು ಕಂಡನು. ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯಿಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲಿನವನು ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. Wow, praise God. Thank you for reading. ಓಕೆ, ಓದೋದಕ್ಕೆ ಥ್ಯಾಂಕ್ಸ್ ಗಣೇಶ್. This is the Jesus that we are celebrating on Christmas. ಇದೇ ಯೇಸುವನ್ನೇ ನಾವು ಆಚರಣೆ ಮಾಡಬೇಕಾಗಿರೋದು. And I don't want this Christmas just to be Merry Christmas and then continue our lives as if he should not change our world. ನಾವು ಬರೀ ಕ್ರಿಸ್ಮಸ್ ಬಂದಾಗ ಮೇರಿ ಕ್ರಿಸ್ಮಸ್ ಅಂತ ಹೇಳಿ ಸಮಾಧಾನ ಆಗುವಂತದ ಬರೀ ಅಲ್ಲ, ಆಚರಣೆ ಮಾಡುವಂತದ್ದು ಬರೀ ಅಲ್ಲ. Jesus said, a new commandment I give you, that you love one another like I have loved you. ಯೇಸು ಹೇಳಿದಾನೆ, ನಾನು ಹೊಸ ಒಡಂಬಡಿಕೆಯನ್ನು ಕೊಡ್ತೇನೆ, ನಾನು ಹೇಗೆ ನಿಮ್ಮನ್ನು ಪ್ರೀತಿಸಿದನೋ ಅದೇ ರೀತಿಯಲ್ಲಿ ನೀವು ಇತರರನ್ನು ಪ್ರೀತಿಸಬೇಕು ಅಂತ ಹೇಳಿ. Yeah, so I want to go back to that question. How do we respond to evil? Because this has been my life the past few years. ಸೊ ನಾನು ಮತ್ತೆ ನನ್ನ ಮೊದಲ ಪ್ರಶ್ನೆಗೆ ಹೋಗ್ತೀನಿ. ಒಂದು ಕೆಟ್ಟತನಕ್ಕೆ ನಾವು ಯಾವ ರೀತಿಯ ಪ್ರಕ್ರಿಯೆ ತೋರಿಸ್ತೀವಿ? Do you guys know about evil attacks? ಯಾರಿಗಾದ್ರೂ ಗೊತ್ತಾ ಕೆಟ್ಟ ಒಂದು ಪರಿಣಾಮಗಳ ಬಗ್ಗೆ ಅಥವಾ ಅಟ್ಯಾಕ್ಸ್ ಬಗ್ಗೆ? Have you all experienced evil attacks? Do you all know what that is? Do you all talk about those things? ಯಾರಿಗಾದ್ರೂ ಗೊತ್ತಾ? ಯಾರಾದ್ರೂ ಇದ್ರ ಬಗ್ಗೆ ಅನುಭವಿಸಿದಿರಾ? ಒಂದು ಕೆಟ್ಟ ಪರಿಣಾಮಗಳಾಗಿರ್ಬೋದು, ನಿಮ್ಮ ಜೀವನದಲ್ಲಿ ಆಗಿರುವಂತದ್ದಾಗಿರ್ಬೋದು. I'm actually asking. What do you say, brother? ಸೊ ನಿಮಗೆ ಯಾರಾದ್ರೂ ಅನಿಸುತ್ತಾ ಆ ರೀತಿಯಲ್ಲಿ ಕೆಟ್ಟ ಅಭಿಪ್ರಾಯಗಳು ನಿಮಗೆ ಆಗಿದೆ ಅಂತಂದು? Brother Muthu, like what would you say to that question? Evil attacks, right? Yeah. So if the evil attacks me, so my response would be, first I would be scared what to do, and then I would prepare myself to dwell into that situation and pray. Or my first instance will be, first of all we will be getting scared, I think. So you have experienced that? Yeah, I have experienced. So ನಾನು ಹೇಳ್ತಾ ಇದ್ದೆ, ನನ್ನ ಕೇಳಿದ್ರು ಅವರು. ಸೊ ನಾನು ಹೇಳಿದೆ, ನನಗೆ ಒಂದ್ ವೇಳೆ ಕೆಟ್ಟ ಪರಿಣಾಮಗಳು ಬಂದಾಗ ನಾನು ಮೊದ್ಲು ಏನ ಅನ್ಸುತ್ತೆ ಅಂದ್ರೆ, ನಾನು ಮೊದಲನೇದಾಗಿ ಭಯ ಪಡ್ತೀನಿ. ಅದಾದ್ಮೇಲೆ ಆ ಸಿಚುವೇಶನ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾನು ಟ್ರೈ ಮಾಡ್ತೀನಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. Yeah, so everyone experiences evil in some way or the other. ಸೊ ಕೆಟ್ಟತನ ಅಥವಾ ಸೈತಾನನ ಒಂದು ಅಟ್ಯಾಕ್, ದಾಳಿ ಅಂತ ಏನ್ ಹೇಳ್ತೀವಿ, ಅದನ್ನ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. First of all, we live in a very evil world, so everyone experiences the side effect of that. ಸೊ ಮೊದಲನೇದಾಗಿ ನಾವು ಒಂದು ಕೆಟ್ಟ ಪ್ರಪಂಚದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ, ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸೈತಾನನ ದಾಳಿಗೆ ನಾವು ಒಳಗಾಗಿರ್ತೀವಿ. That's why so many evil things happen to people all the time. ಸೊ ಹಾಗಾಗಿ ಎಷ್ಟೋ ಜನರಿಗೆ ಒಂದು ಕೆಟ್ಟ ಅನುಭವಗಳಾಗೋದನ್ನ ನಾವು ನೋಡ್ತಾ ಇರ್ತೀವಿ. If everyone is living according to the will of God, that will not be the case. Everyone will be peaceful. ಸೊ ಹಾಗಾಗಿ ದೇವರ ಚಿತ್ತದ ಅನುಸಾರವಾಗಿ ನಾವೆಲ್ಲ ಜೀವನ ಮಾಡಿದ್ರೆ
ಅದು ಆ ರೀತಿಯಲ್ಲಿ ಆಗುವಂತದಲ್ಲ. I was just saying, I was telling a story last Sunday of this king. ಸೊ ನಾನು ಕಳೆದ ಭಾನುವಾರ ಒಂದು ಕಥೆಯನ್ನು ಹೇಳ್ತಾ ಇದ್ದೆ, ಒಬ್ಬ ರಾಜನ ಒಂದು ಕಥೆಯನ್ನು. He gave a challenge to his people saying, if there is anybody who can stand on top of this mountain without any clothes the entire night, I will give them this huge reward. ಸೊ ಆ ರಾಜನ್ ಏನ್ ಮಾಡ್ದ ಅಂತಂದ್ರೆ ಎಲ್ಲರಿಗೂ ಒಂದು ಸವಾಲನ್ನು ಇಸ್ತ, ಯಾರು ಈ ಒಂದು ಬೆಟ್ಟದ ಮೇಲೆ ಬಟ್ಟೆ ಇಲ್ಲದೆ ನಿಂತಿರ್ತಾರೋ ಅವರಿಗೆ ಒಂದು ರಿವಾರ್ಡ್ ಅನ್ನು ಕೊಡ್ತೀನಿ ಅಂತಂದು ಒಂದು ಸವಾಲನ್ನು ಹಾಕಿದ. And many people tried to do it because the reward was so big. I don't remember now what the reward was. ಬಹಳ ಜನ ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು, ಯಾಕಂದ್ರೆ ಆ ಒಂದು ರಾಜನು ಕೊಡುವಂತ ಬಹುಮಾನ ಬಹಳ ದೊಡ್ಡದಾಗಿತ್ತು. But they would maybe be able to do it for 1 hour, maybe 2 hours, and then they would not be able to continue further. ಸೊ ಅವರು 1 ತಾಸು ಮಾಡ್ಬೋದು, 2 ತಾಸು ಮಾಡ್ಬೋದು, ಬಟ್ ಅದನ್ನ ಅವರು ಕಂಟಿನ್ಯೂ ಮಾಡ್ತಾ ಇದ್ದಿಲ್ಲ. I mean, we can imagine, right? How can somebody do that the whole night? ಸೊ ಯಾವ ರೀತಿಯಲ್ಲಿ ನಾವು ಇಡೀ ರಾತ್ರಿ ಅವ್ರ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಕ್ಕಾಗುತ್ತಾ? But there was this one person who succeeded. ಸೊ ಬಟ್ ಆದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಆತನು ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸಾಧ್ಯವಾಯಿತು. The whole night he stood on the mountain top without any clothes till the next morning. ಸೊ ಆ ಬೆಟ್ಟದ ಮೇಲೆ ಆ ವ್ಯಕ್ತಿ ಇಡೀ ರಾತ್ರಿ ಬಟ್ಟೆಗಳಿಲ್ಲದೆ ಅದೇ ರೀತಿಯಲ್ಲಿ ನಿಂತ್ಕೊಂಡಿದ್ದ. And he got the reward. ಸೊ ಆತನಿಗೆ ಆ ಒಂದು ರಾಜನು ಹೇಳಿದಂತ ಉಡುಗೊರೆ ಸಿಕ್ತು. But of course everyone was asking him, how did you do that? How was it possible? ಆದ್ರೆ ಎಲ್ಲರೂ ಕೇಳ್ತಾ ಇದ್ರು, ನಿನಗೆ ಇದು ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿ. So he said, I asked a friend in a very far away distance. ಸೊ ಆತನು ಹೇಳ್ದ, ನಾನು ಒಬ್ಬ ಸ್ನೇಹಿತನಿಗೆ ಕೇಳಿದೆ, ಆತನು ಬಹಳ ದೂರವಾದಂತ ಸ್ನೇಹಿತನು, to stand on top of another mountain and light a fire. ಓಕೆ, ಒಬ್ಬ ಸ್ನೇಹಿತನನ್ನು ಒಂದು ದೂರವಾದಂತ ಬೆಟ್ಟದಲ್ಲಿ ನಿಂತ್ಕೊಂಡು ಅಲ್ಲಿ ಬೆಂಕಿಯನ್ನು ಹಿಡಿದು ನಿಂತ್ಕೊಳ್ಳೋದಕ್ಕೆ ಹೇಳಿದ್ದೆ. We were too far apart. There was no warmth that came towards me. ಬಹಳ ದೂರವಾಗಿದ್ವಿ, ಆ ಬೆಂಕಿಯ ಒಂದು ಜ್ವಾಲೆಯನ್ನು ನನ್ನ ಹತ್ರ ಬರ್ಲಿಲ್ಲ, ಆ ಒಂದು ಬಿಸಿಯನ್ನು ನನ್ನ ಹತ್ರ ಬರ್ಲಿಲ್ಲ. But all I did was I looked at that fire and I was able to endure the harsh cold. ಸೊ ಆ ಬೆಂಕಿಯನ್ನು ನೋಡ್ತಾ ನೋಡ್ತಾ ನನಗೆ ಆ ರಾತ್ರಿ ಎಲ್ಲ ಚಳಿಯನ್ನು ನಾನು ಅದೇ ರೀತಿಯಲ್ಲಿ ನಿಂದ್ರಕ್ಕೆ ಸಾಧ್ಯವಾಯ್ತು ಅಂತ ಹೇಳ್ತಾನೆ ಆ ವ್ಯಕ್ತಿ. Just looking at that fire, he was able to sustain a physical condition. ಸೊ ಆ ಬೆಂಕಿಯನ್ನು ನೋಡ್ತಾ ನೋಡ್ತಾ ಆತನ ಒಂದು ಶಾರೀರಿಕವಾದಂತ ಒಂದು ಏನಂತಾರೆ ಆ ಒಂದು ಸಿಚುವೇಶನ್ ಆತನು ನಿಂತ್ಕೊಳ್ಳಕ್ಕೆ ಸಾಧ್ಯವಾಯ್ತು, ಆ ಒಂದು ಪರಿಸ್ಥಿತಿನ ನಿಂತ್ಕೊಳ್ಳಕ್ಕೆ ಸಾಧ್ಯವಾಯ್ತು. That is the power of faith. ಅದೇ ಒಂದು ನಂಬಿಕೆಗೆ ಇರುವಂತ ಶಕ್ತಿ ಆಗಿದೆ. That is the power of hope. ಅದೇ ಒಂದು ನಮ್ಮ ನಿರೀಕ್ಷೆಗೆ ಒಂದು ಶಕ್ತಿ ಆಗಿದೆ. That is the power of looking at something that cannot be physically felt. ಒಂದು ಶಾರೀರಿಕವಾಗಿ ನಾವು ಅನುಭವಿಸದೆ ಇರಬಹುದು, ಬಟ್ ಅದು ಅದಕ್ಕೆ ಇರುವಂತ ಶಕ್ತಿ ಆಗಿದೆ. It reminds me of what God is asking, that when we just look at him, he will give us the strength to change physically also. ಸೊ ನಮಗೆ ನಾವು ದೇವರಿಗೆ ಕೇಳಿದಾಗ ಆ ಒಂದು ಶಾರೀರಿಕವಾಗಿ ನಮಗೆ ಪರಿವರ್ತನೆ ಆಗದೆ ಇರುವಂತ ಕಾರ್ಯವನ್ನು ದೇವರು ಮಾಡುವಂತನಾಗಿದ್ದಾನೆ. So you may ask, how do I look at God now? I would love to look at some fire like this and it's God, but I can't. So what do I do? ಹಾಗಾದ್ರೆ ನೀವು ಕೇಳ್ಬೋದು, ನಾನು ದೇವ್ರನ್ನ ಹೇಗೆ ನೋಡೋದು? ಒಂದ್ ವೇಳೆ ಇದು ಜ್ವಾಲೆ ಅನ್ಕೊಳ್ಳಿ ಅಥವಾ ಬೆಂಕಿ ಅನ್ಕೊಳ್ಳಿ, ನಾವು ಅದನ್ನ ನೋಡ್ಬೋದು, ಬಟ್ ದೇವ್ರನ್ನ ಹೇಗೆ ನೋಡ್ಬೋದು ಅಂತ ಹೇಳಿ. Some people say it would be so nice to live when Jesus was there on the earth and you could physically see him. ಬಟ್ ಬಹಳ ಜನ ಹೇಳ್ತಾರೆ, ಯೇಸು ಸ್ವಾಮಿ ಭೂಮಿ ಮೇಲೆ ಇದ್ದಾಗ ನಾವು ಬದುಕಿದ್ರೆ ಬಹಳ ಚೆನ್ನಾಗಿತ್ತು, ಯಾಕಂದ್ರೆ ಅದನ್ನು ಶಾರೀರಿಕ ರೂಪದಲ್ಲಿ ಹೇಗಿರ್ತಾನೆ ಅನ್ನೋಂತ ನೋಡೋದಕ್ಕೆ ನಮಗೆ ಬಹಳ ಕುತೂಹಲ ಇದೆ ಅಂತ ಹೇಳಿ. But what did Jesus say? It is better for you if I go. ಆದ್ರೆ ಯೇಸು ಏನ್ ಹೇಳಿದ್ರು, ನಾನು ಹೋಗೋದೇ ನಿಮ್ಗೆ ಒಳ್ಳೇದು ಅಂತಂದು ಹೇಳಿದಾನೆ. Because when I go, I can ask the Father and he will send you the Holy Spirit to live inside you. ಸೊ ನಾನು ಹೋದ ಮೇಲೆನೆ ನಾನು ತಂದೆಯಾದಂತ ದೇವರಿಗೆ ನಾನು ಹೇಳ್ಬೋದು, ಪವಿತ್ರಾತ್ಮನನ್ನು ಕಳಿಸ್ರಿ ಅಂತ ಹೇಳಿ. ಆ ಪವಿತ್ರಾತ್ಮನು ನಿಮ್ಮ ಒಳಗೆ ಬಂದು ಇರೋದಕ್ಕೆ ಸಾಧ್ಯ ಆಗುತ್ತದೆ. I made a big mistake when I was young to think that everything is on me to be a Christian.
ಸೊ ನಾನು ಯವನಸ್ಥನಾಗಿದ್ದ ಒಂದು ತಪ್ಪು ಮಾಡಿದೆ ಏನಂತಂದ್ರೆ, ನಾನು ಕ್ರೈಸ್ತವನಾಗಿ ನಾನೇ ಅನ್ನುವಂಥದ್ದು ಅಥವಾ ನನ್ನ ಮೇಲೆ ಎಲ್ಲ ಇರುವಂತದ್ದು ಅಂತಂದು ಯೋಚನೆ ಮಾಡಿ ತಪ್ಪು ಮಾಡಿದೆ ಅನ್ಸುತ್ತೆ. I myself have to overcome sin. I myself have to be a good Christian. ನಾನೇ ಪಾಪ ನಿವಾರಣೆ ಮಾಡ್ಕೋಬೇಕು, ನಾನೇ ಒಂದು ಒಳ್ಳೆ ಕ್ರೈಸ್ತವನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. I myself have to read the Bible. I myself have to fast and pray. ನಾನೇ ಉಪವಾಸ ಪ್ರಾರ್ಥನೆ ಮಾಡ್ಬೇಕು, ನಾನೇ ಸತ್ಯವೇದ ಓದ್ಬೇಕು. I myself have to be kind to my enemies. ನಾನೇ ಒಂದು ಶತ್ರುಗಳಿಗೆ ನಾನು ಒಳ್ಳೆ ರೀತಿಯಲ್ಲಿ ಇರ್ಬೇಕು ಅಂತೇಳಿ. And God revealed to me, no. ಆಗ ದೇವರು ಹೇಳಿದ್ರು ಅಲ್ಲ ಅಂತೇಳಿ. Why am I here? God is saying. ನಾನು ಹಂಗಾದ್ರೆ ಯಾಕೆ ಇರೋದು ಅಂತ ಹೇಳಿ ದೇವ್ರು ಕೇಳ್ತಾನೆ. He's saying you have the nature to keep falling. ನೀನು ಬೀಳುವಂತ ಒಂದು ವ್ಯಕ್ತಿತ್ವವನ್ನು ಉಳ್ಳವನಾಗಿದ್ದೀಯ ನೀನು. But I have the nature to keep catching you. ಆದ್ರೆ ನನ್ನ ವ್ಯಕ್ತಿತ್ವ ಹೇಗೆ ಅಂತಂದ್ರೆ ನಿನ್ನ ಹಿಡಿದಿಟ್ಕೊಳ್ಳೋ ಒಂದು ವ್ಯಕ್ತಿತ್ವ ನನ್ನದಾಗಿದೆ. And if you will just walk with me together, ನೀನು ನನ್ನ ಜೊತೆ ಒಂದು ವೇಳೆ ನಡೆಯುವಂತದಾಗಿದ್ರೆ, we will make it till the final destination. ಹಾಗಾಗಿ ಕೊನೆಯದಾಗಿ ನಾವು ಸೇರೋವರೆಗೂ ನಾವು ಇರ್ಬೋದು, ನೀವು ನಾವು. I know by yourself you are very weak. I know that. ನೀನು ಒಬ್ಬಂಟಿಗನಾಗಿದ್ರೆ ನೀನು ಬಹಳ ಬಲಹೀನನಾಗಿದ್ಯಾ ಅಂತ ನನಗೆ ಗೊತ್ತಿದೆ. That's why I am God, no? ಅದಕ್ಕಾಗಿಯೇ ನಾನು ದೇವರಾಗಿದ್ದೀನಲ್ವಾ. Otherwise you didn't need God. You could have just been God by yourself. ಹಾಗಾದ್ರೆ ನೀನೇ ಎಲ್ಲ ಮಾಡಂಗಿದ್ರೆ ನೀನೇ ದೇವರಾಗಿರ್ಬೋದಿತ್ತಲ್ಲ, ನೀನೇ ಎಲ್ಲ ಮಾಡ್ಬೋದಿತ್ತಲ್ಲ. What the verse says, my grace is sufficient for you. ಆತನ ಕೃಪೆಯು ಸಾಕಾಗಿದೆ ನಮಗೆ. Because my power is made perfect in your weakness. ನನ್ನ ಶಕ್ತಿಯು ನಿಮ್ಮನ್ನು ಒಂದು ಪರ್ಫೆಕ್ಟ್ ಆಗಿ ಮಾಡಿದೆ ನಿಮ್ಮ ಬಲಹೀನತೆಯಲ್ಲಿ. So then this light bulb clicked in my head, like, oh, okay. ಅವಾಗ ನನಗೆ ಓಕೆ ಅಂತಂದು ನನಗೆ ಅರ್ಥ ಆಯ್ತು. From that moment till now, it has just been my goal to walk with God. ನಾನು ಆ ಒಂದು ಪರಿಸ್ಥಿತಿಯಿಂದ ಈ ಒಂದು ಪರಿಸ್ಥಿತಿವರೆಗೂ ದೇವರೊಂದಿಗೆ ನಡೆಯೋದನ್ನ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. And if you look carefully at the command in the Bible, that is all God is asking, just follow me. ನೀವು ಒಂದ್ ವೇಳೆ ಸತ್ಯವೇದದಲ್ಲಿ ಎಲ್ಲಾ ಆಜ್ಞೆಗಳನ್ನು ನೋಡಿಕೊಂಡ್ರು ದೇವರು ಹೇಳೋದು ಒಂದೇ, ನನ್ನನ್ನು ಹಿಂಬಾಲಿಸ್ರಿ ಅಂತ. What did Jesus tell Peter and John and James when he called them to be disciples? ಪೇತ್ರನಾಗಿರ್ಬೋದು, ಯಾಕೋಬನಾಗಿರ್ಬೋದು, ಯೋಹಾನನಾಗಿರ್ಬೋದು, ಯೇಸು ಕರೆಯುವಾಗ ಆತನ ಏನಂತ ಕರೀತಾನೆ? Did he immediately say, go become really good Christians? ನೀವು ಹೋಗಿ ನಿಜವಾದಂತ ಕ್ರೈಸ್ತರಾಗ್ರಿ ಅಂತ ಹೇಳಿದ್ರ? He just said, follow me. ನನ್ನನ್ನು ಹಿಂಬಾಲಿಸ್ರಿ ಅಂತ ಹೇಳಿದ್ರು ಅಷ್ಟೇ. They did not know what to do. They were crazy people. ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಿದ್ದಿಲ್ಲ. They were fighting over who is more powerful than the other. ಅವರು ನಮ್ಮಲ್ಲೇ ಯಾರು ಬಲವಂತರು ಅಂತ ಹೇಳಿ ಅವ್ರಿಗೆ ಅವರೇ ಜಗಳ ಆಡ್ತಾ ಇದ್ರು. They couldn't understand half the things Jesus was telling. ಅವರು ಯೇಸು ಸ್ವಾಮಿ ಹೇಳ್ತಾ ಇದ್ದಂತ ಅರ್ಧಕ್ಕರ್ಧ ವಿಷಯಗಳು ಅವ್ರಿಗೆ ಅರ್ಥ ಆಗ್ತಿದ್ದಿಲ್ಲ. But Jesus chose them. ಆದ್ರೆ ಯೇಸು ಅವ್ರನ್ನ ಆರಿಸಿಕೊಂಡಿದ್ದಾನೆ. And all he expected them to do is follow him. ಆತನು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಆತನ ಹಿಂಬಾಲಿಸೋದೊಂದೇ ಆತನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ನಿರೀಕ್ಷೆ ಮಾಡ್ತಾ ಇದ್ದಾನೆ. Till this day I am very much not perfect. ನಾನು ಇದುವರೆಗೂ ಕೂಡ ನಾವ್ ಯಾರು ಕೂಡ ಪರಿಪೂರ್ಣರಲ್ಲ. But as I follow Jesus, ನಾನು ಯೇಸುವನ್ನು ಹಿಂಬಾಲಿಸ್ತಾ I am transforming. ನಾನು ಬದಲಾವಣೆ ಆಗ್ತಾ ಇದ್ದೀನಿ. I am not what I was yesterday. ನಾನು ನಿನ್ನೆ ಹೇಗಿದ್ದೀನೋ ಅದು ಇವತ್ತಿನ ದಿನ ಅಲ್ಲ. I am not what I was 10 years ago. ನಾನು 10 ವರ್ಷ ಇದ್ದ ಹಾಗೆ ಇವತ್ತಿಲ್ಲ. I am changing and becoming more like Jesus. ನಾನು ಯೇಸುವಿನ ಹಾಗೆ ನಾನು ಪ್ರತಿದಿನ ಆಗ್ತಾ ಇದ್ದೀನಿ. Because of the blood of Jesus shed on the cross and his resurrection, ಯೇಸು ಆ ಶಿಲುಬೆ ಮೇಲೆ ಸುರಿಸಿದಂತ ರಕ್ಷಣೆಗಾಗಿ ಮತ್ತೆ ರಕ್ತಕ್ಕಾಗಿ,
He has made it possible for us to literally die and rise as a new creation. ಹಾಗಾಗಿ ನಾವೆಲ್ಲರೂ ಒಂದು ಹಳೇ ಒಂದು ಜೀವನದಿಂದ ಹೊಸ ಜೀವನಕ್ಕೆ ನಾವು ಬರುವಂತದ್ದು ಸಾಧ್ಯವಾಗಿದೆ. Without physically dying. ನಾವು ಶಾರೀರಿಕವಾಗಿ ಮರಣ ಹೊಂದೋದು ಆಗೋದಿಲ್ಲ. ಹಾಗಾಗಿ ಆತನು ನಮಗಾಗಿ ಶಾರೀರಿಕವಾಗಿ ಮರಣ ಹೊಂದಿದ್ದಾನೆ. Just by believing in Jesus, we can become a new creation. ನಾವು ಕೇವಲ ಆತನ ನಂಬಿಕೆ ಇಡೋದ್ರಿಂದ ನಾವು ಒಂದು ಹೊಸ ಸೃಷ್ಟಿಯಾಗಿ ಪರಿವರ್ತನೆ ಆಗ್ತೀವಿ. Of course, Jesus said yes. If you don't, if you don't die, or if I don't come back before you die, yes, your physical bodies will die. ಆತನು ಬರೋಣ ಮುಂಚೆ ನಾವೇನಾದ್ರೂ ಆತನು ಬರೋಕ್ ಮುಂಚೆ ನಾವೇನಾದ್ರೂ ಸತ್ರೆ ಬರೀ ನಮ್ಮ ಶಾರೀರಿಕ ಒಂದು ದೇಹ ಅಷ್ಟೇ ಮರಣ ಹೊಂದುತ್ತೆ. But whether you die before I come back or you're alive when I come back, you are going to have a resurrection. ಆತನು ಬರೋದಕ್ಕೆ ಮುಂಚೆ ನಾವು ಮರಣ ಹೊಂದಿದ್ರು ಸರಿ, ಅಥವಾ ಆತನು ಬಂದಾಗ ನಾವು ಜೀವಂತವಾಗಿದ್ದಾಗ ಸರಿ, ಆದ್ರೆ ನೀವು ನನ್ನ ಪುನರುತ್ಥಾನದಲ್ಲಿ ಇರ್ತೀರಾ ಅಂತ ಹೇಳ್ತಾನೆ. The Christian has two resurrections. ಕ್ರೈಸ್ತರ ಜೀವನದಲ್ಲಿ ಎರಡು ಒಂದು ರಿಸರೆಕ್ಷನ್ ಇದೆ. The first is the resurrection. The first is the resurrection of the spirit. ಮೊದಲನೇ ಒಂದು ಪುನರುತ್ಥಾನ ಏನಂದ್ರೆ ಒಂದು ಮನಸ್ಸಿನ ಪುನರುತ್ಥಾನ. And the second is the complete resurrection when Jesus returns. ಎರಡನೇ ಪುನರುತ್ಥಾನ ಯಾವುದು ಅಂತಂದ್ರೆ ಎಲ್ಲ ಒಂದು ನಮ್ಮ ಯೇಸು ಸ್ವಾಮಿ ಬಂದಾಗ ಆಗುವಂತ ಪುನರುತ್ಥಾನ. So it is through this spirit that the Lord gives us that it's possible for us to love when people are evil to us. ಆತನ ಆತ್ಮದಿಂದನೇ ನಾವು ಬೇರೆಯವರಿಗೆ ಪ್ರೀತಿಸುವಂತ ಗುಣ ನಮ್ಮಲ್ಲಿ ಬರುವಂತದ್ದಾಗಿದೆ. I'm sharing this because if the 62 of us will do what Jesus said, loving our enemies. ನಾನು ಯಾಕೆ ಇದನ್ನ ಹಂಚ್ಕೊಳ್ತಾ ಏನಂದ್ರೆ ಇಲ್ಲಿ ಸೇರಿ ಬಂದಂತ 62 ಜನ ಎಲ್ಲರೂ ಕೂಡ ಯೇಸು ಹೇಳಿದಾಗೆ ನಾವು ಶತ್ರುವನ್ನು ಪ್ರೀತಿಸುವವರಾಗಿದ್ದು ಅಥವಾ ಯೇಸುವಿನ ಮಾತುಗಳ ಹಾಗೆ ಹಿಂಬಾಲಿಸುವವರಾಗಿದ್ರೆ, like we really like the love of Jesus, we are exactly how Jesus was. ನಾವು ಯೇಸು ಹೇಗೆ ಪ್ರೀತಿಸಿದ ಅದೇ ರೀತಿಯಲ್ಲಿ ನಾವಿದ್ರೆ, ಅದೇ ರೀತಿಯಲ್ಲಿ ನಾವು ಪ್ರೀತಿಸಿದ್ರೆ, this whole India will change. ಇಡೀ ಭಾರತವನ್ನೇ ನಾವು ಬದಲಾಯಿಸಬಹುದಾಗಿದೆ. It is this kind of miraculous love that changes the worst sinner. ಆತನ ಒಂದು ಅದ್ಭುತ ಒಂದು ಪ್ರೀತಿ ಎಂತ ಕಠೋರವಾದಂತ ಒಂದು ಪಾಪವನ್ನು ಕೂಡ ಬದಲಾಯಿಸಿದೆ, ಪಾಪಿಯನ್ನು ಕೂಡ ಬದಲಾಯಿಸುವಂತದ್ದಾಗಿದೆ. I mean, actually India changed when Mahatma Gandhi took some of this into his strategy. ಭಾರತ ಯಾವಾಗ ಸ್ವಲ್ಪ ಮಾತ್ರ ಬದಲಾಯಿತು ಅಂತಂದ್ರೆ ಮಹಾತ್ಮ ಗಾಂಧಿ ಅವರು ಯೇಸು ಸ್ವಾಮಿ ಹೇಳಿದಂತ ಕೆಲವೊಂದು ಕ್ರಿಯೆಗಳನ್ನು ಭಾರತಕ್ಕೆ ಬಂದು ಪ್ರಾರಂಭ ಮಾಡಿದಾಗ, it is said that he loved Jesus. He was not a Christian, but it is said that he did love Jesus. ಅವರೇನು ಕ್ರೈಸ್ತವರಲ್ಲ, ಬಟ್ ಆದ್ರೆ ಕೆಲವರು ಹೇಳ್ತಾರೆ ಆತನು ಯೇಸು ಸ್ವಾಮಿಯನ್ನು ಪ್ರೀತಿಸ್ತಾ ಇದ್ದ ಅಂತ ಹೇಳಿ. And I'm not saying everything he did was good or anything, but the whole ahimsa principle is so much from Jesus's command. ಅವರು ಮಾಡಿದಂತ ಅಹಿಂಸೆ ಪ್ರಕ್ರಿಯೆ ಏನಿದೆ ಅದೆಲ್ಲ ಕೂಡ ಯೇಸು ಸ್ವಾಮಿ ಹೇಳಿದಂತ ರೀತಿಯಲ್ಲೇ ಇದೆ ಮಾಡಿದ್ದಾರೆ. In a time when people were used to war, he said, when they fight against us, we will not be violent back. ಯುದ್ಧ ಮಾಡುತ್ತಿದ್ದಂತ ಆ ಪರಿಸ್ಥಿತಿಗಳಲ್ಲಿ ಅವ್ರು ಹೇಳಿದ್ರು, ಅವರು ಯುದ್ಧ ಮಾಡಿದ್ರು ಪರವಾಗಿಲ್ಲ, ನಾವು ಅವ್ರ ವಿರುದ್ಧವಾಗಿ ಯುದ್ಧ ಮಾಡೋದು ಬೇಡ ಅಂತ ಹೇಳಿ. We will be good even when people are literally hitting us. ಅವರು ನಮಗೆ ಹೊಡೆಯುವಂತ ಪರಿಸ್ಥಿತಿಯಲ್ಲೂ ಕೂಡ ನಾವು ಒಳ್ಳೆಯವರಾಗಿ ಅವ್ರಿರೋಣ ಅಂತ ಹೇಳಿ. And you can argue about the details of this, but I'm just talking about the non-violence part of this. ನೀವು ಬೇಕಾದ್ರೆ ಅದ್ರ ಬಗ್ಗೆ ಮತ್ತೆ ಇನ್ನೊಂದು ಸರಿ ನೀವು ಡಿಸ್ಕಸ್ ಮಾಡಬಹುದು, ಬಟ್ ಆದ್ರೆ ಅದರಲ್ಲಿರುವಂತ ಒಳ್ಳೆ ವಿಷಯದ ಬಗ್ಗೆ ಮಾತ್ರ ನಾನು ಇವಾಗ ಮಾತಾಡ್ತಾ ಇದ್ದೀನಿ. So if you and I would take Jesus's command seriously, Christianity will not be a minority in this country. ಯೇಸು ಹೇಳಿದಂತ ಆಜ್ಞೆಗಳನ್ನು ನಾವ್ಯಾರಾದ್ರೂ ಸೀರಿಯಸ್ ಆಗಿ ತಗೊಂಡ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಒಂದು ಕ್ರೈಸ್ತತ್ವ ಅನ್ನೋದು ಮೈನಾರಿಟಿ ಆಗಿರೋಲ್ಲ. Do you believe me? ಯಾರ್ಯಾರು ನನ್ನ ನಂಬ್ತಾ ಇದ್ದಾರೆ, ನನ್ನ ಮಾತುಗಳನ್ನ ನಂಬ್ತಾ ಇದ್ದಾರೆ? Do you believe that God can change this
world through us. ನೀವ್ ಯಾರಾದ್ರೂ ನಂಬ್ತಾ ಇದ್ದೀರಾ ಈ ಒಂದು ಪ್ರಪಂಚವನ್ನು ದೇವರ ವಾಕ್ಯದಿಂದ ಬದಲಾಯಿಸಬಹುದು ಅಂತ? Amen. So this Christmas, let's really look at our Savior and not just celebrate Him, but celebrate Him by doing what He said. ಈ ಕ್ರಿಸ್ಮಸ್ ಆತನು ಹೇಳಿದಂತ ವಿಷಯಗಳನ್ನು ನಾವು ಮಾಡುತ್ತಾ ಆ ಒಂದು ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡೋಣ. Alright, sounds good. ಚೆನ್ನಾಗಿ ಅನ್ಸುತ್ತಾ ನಿಮಗೆ ಇದು? Okay, shall we have a quick prayer and then I'll pass it on. Okay, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Lord, I thank you that people here are deciding to love those who hurt us. ತಂದೆಯಾದ ದೇವರೇ, ನಾನು ನಿನಗೆ ವಂದಿಸ್ತೇನೆ. ಇಲ್ಲಿ ಜನರು ನಮಗೆ ಕೆಟ್ಟದನ್ನು ಮಾಡುವಂತವ್ರನ್ನ ಪ್ರೀತಿಸೋದಕ್ಕೆ ಅವರು ಒಂದು ತೀರ್ಮಾನ ಮಾಡ್ತಾ ಇದ್ದಾರೆ. I believe in faith that people are deciding to not be overcome by evil. ಒಂದು ಕೆಟ್ಟತನವನ್ನು ಒಂದು ಬಿಟ್ಟು ಅವ್ರು ಒಳ್ಳೆತನಕ್ಕೆ ಬರ್ತಾರೆ ಅನ್ನುವಂಥದ್ದನ್ನ ನಾನು ನಂಬ್ತಾ ಇದ್ದೇನೆ ನಂಬಿಕೆಯಲ್ಲಿ. But that you are moving us to overcome evil by good. ನಾವು ಒಳ್ಳೆತನದಿಂದ ಕೆಟ್ಟತನವನ್ನು ಹಿಂದಿಟ್ಟುತ್ತೀವಿ ಅಂತೇಳಿ ನಾವು ನಂಬಿಕೆಯಿಂದ ನಡೆಸ್ತಾ ಇದೀವಿ ದೇವ್ರೆ. Reveal to us more of your son Jesus. ನಮಗೆ ಯೇಸುವನ್ನು ಇನ್ನೂ ಹೆಚ್ಚಿನದಾಗಿ ನಮಗೆ ಪ್ರಕಟಣೆಗೊಳಿಸು. And may the Son of Righteousness rise with healing in his wings in our hearts. ಆತನ ನೀತಿಯಾದಂತ ಮಗನು ನಮ್ಮ ಇನ್ನ ಹೃದಯದಲ್ಲಿ ಆತನ ಪ್ರಕಟವಾಗಲಿ. In Jesus' name, amen. ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಪ್ರಾರ್ಥಿಸ್ತೇವೆ. Thank you. Thank you, Vihan. It was an absolute pleasure. I think I missed you 2-3 minutes for the network issue, but then we had a wonderful time. Your busy schedule for a random guy asking for a meeting, you accepted our meeting and you accepted our collaboration. That was very, very, still I am not able to believe that this meeting was possible, and I literally will thank you, and it is one of our moments in our life that will be remembered in our lifetime. I think this is one of our step up of the moment in our ministry, because we know what is the situation, but we are going through, but you accept our invite, and it was very sweet of you to come in spite your busy schedule. You had all the programs, but in spite of that you have come. So I would request my dad, Pastor Reverend Pastor Peter, to pray for you and your family and your ministry. So yeah, ಬೇರೆ ಎಲ್ಲರಿಗೂ ಇನ್ನೂ ಡಿಸ್ಕಷನ್ ಇದೆ, ಗೇಮ್ಸ್ ಇದೆ. ದಯಮಾಡಿ ಯಾರು ಈಗಲೇ ಲೆಫ್ಟ್ ಆಗ್ಬೇಡ್ರಿ, ಡಿಸ್ಕಷನ್ ಎಲ್ಲ ಮುಗಿದ್ಮೇಲೆ ಹೋಗ್ರಿ. ಇದು ಜಸ್ಟ್ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ನಾವು ಪ್ರೇಯರ್ ಮಾಡ್ತಾ ಇದೀವಿ ಅಷ್ಟೇ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ನಮ್ಮ ರಕ್ಷಕನಾಗಿರುವಂತಹ ಯೇಸುವೆ, ನಿಮಗೆ ವಂದನೆ. ಈ ಸಂಜೆಯ ಸಮಯದಲ್ಲಿ ಕೂಡಿ ಬರುವಂತಹ ಅದ್ಭುತವಾದ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ವಂದನೆ. ಇದರ ಮೂಲಕವಾಗಿ ಕರ್ತನೆ, ನಿಮ್ಮ ಸೇವಕರು ಇದುವರೆಗೂ ಅನೇಕ ಅದ್ಭುತವಾದ ರೀತಿಯಲ್ಲಿ ನಿನ್ನ ಮಾತುಗಳನ್ನು ಪ್ರಕಟಪಡಿಸಿದರೆ ನಮ್ಮೆಲ್ಲರ ಜೀವನದಲ್ಲಿ ಸ್ವಾಮಿ, ನಮಗೆ ಕೆಡುಕು ಮಾಡಿದವರನ್ನು ಕರ್ತನೆ ಒಳ್ಳೆತನದಿಂದ ಅದನ್ನು ಜಯಿಸುವಂತ ಕೃಪೆಯನ್ನು ಕೊಡು. ಅದರ ಮೂಲಕವಾಗಿ ನಾವು ನಂಬಿಕೆಯಿಂದ ಇನ್ನೂ ಅನೇಕ ಕಾರ್ಯಗಳನ್ನು ನಾವು ಅನುಭವಿಸುವಂತೆ ಸಹಾಯ ಮಾಡ್ರಿ. ಹಾಗೆಯೇ ನಿನ್ನನ್ನು ದೃಷ್ಟಿಸುತ್ತಾ ಪೂರ್ಣ ಬಲವನ್ನು ಪೂರ್ಣ ಶಕ್ತಿಯನ್ನು ಹೊಂದಿಕೊಂಡು ನಿನ್ನ ಘನಪಡಿಸುವಂತೆ ಸಹಾಯ ಮಾಡ್ರಿ. ನಮಗಿರುವಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ನಾವು ನಂಬಿಕೆಯನ್ನು ಕಾಪಾಡಿಕೊಳ್ಳುವಂತೆ, ನಮಗೆ ಬರುವಂತಹ ಅನೇಕ ವಿಧವಾದಂತಹ ಹಿಂಸೆಗಳು, ಕೆಟ್ಟ ಪರಿಸ್ಥಿತಿಗಳ ಮಧ್ಯದಲ್ಲೂ ಕೂಡ ನಾವು ನಂಬಿಗಸ್ತರಾಗಿರುವಂತಹ ಕೃಪೆ ನಮ್ಮೆಲ್ಲರಿಗೆ ದಯಪಾಲಿಸಬೇಕಾಗಿ, ಮತ್ತು ವಿಶೇಷವಾಗಿ ಇವತ್ತು ತೀರ್ಮಾನ ತೆಗೆದುಕೊಂಡಂತ ಎಲ್ಲರ ಮೇಲೆ ನಿನ್ನ ದೈವಿಕವಾಗಿರುವಂತಹ ವಿಶೇಷವಾದಂತಹ ಕೃಪೆಯನ್ನು ಕೊಟ್ಟು ಆಶೀರ್ವದಿಸು. ಮತ್ತು ಈ ದಿನ ನಮಗೆ ಬಂದು ಕರ್ತನೆ ವಾಕ್ಯೋಪದೇಶ ಮಾಡಿದಂತ ನಿಮ್ಮ ಸೇವಕರನ್ನು ವಿಹಾನ್ ದಮರೆಸ್ ಅವರನ್ನು ಕೂಡ ಆಶೀರ್ವದಿಸ್ತೇವೆ. ಅವರನ್ನು, ಅವರ ಸೇವೆಯನ್ನು ಆಶೀರ್ವದಿಸ್ತೇವೆ. ಅವರು ಯೌವನ ಕಾಲದಲ್ಲಿರುವಂತ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸುವಂತೆ ಪರಲೋಕದ ವರದಾನಗಳಿಂದ ತುಂಬಿಸು. ಅವರ ಸೇವೆ ಇನ್ನೂ ಅನೇಕ ಪ್ರಾಂತ್ಯಗಳಲ್ಲಿ ಹರಡಲಿ, ಅನೇಕ ಕಡೆಗಳಲ್ಲಿ ವಿಸ್ತರಿಸಲ್ಪಡಲಿ. ಅವರು ಈ ವಯಸ್ಸಿನಲ್ಲಿ ಮಾಡಿದಂತ ಈ ಸೇವೆ ಕರ್ತನೆ ಮನ್ನಣೆಯನ್ನು ಪಡೆದುಕೊಂಡು ಕರ್ತನೆ ಇನ್ನು ಸಾವಿರಾರು ಆತ್ಮಗಳನ್ನು
ಲಕ್ಷಾಂತರ ಆತ್ಮಗಳನ್ನು ಕರ್ತನೆ ಇವರು ಮುಟ್ಟುವಂತೆ ನೀನು ಸಹಾಯ ಮಾಡ್ರಿ. ಇವ್ರ ಮೂಲಕವಾಗಿ ದೊಡ್ಡ ಒಂದು ಕರ್ತನೆ ಒಂದು ಉಜ್ಜೀವನ ಭಾರತ ದೇಶದಲ್ಲಿ ಹರಡಲಿ ಮತ್ತು ನಾನಾ ಪ್ರಾಂತಗಳಲ್ಲಿ ಕೂಡ ಹರಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅವರು ಕುಟುಂಬವಾಗಿ ಮಾಡುವಂತಹ ಸೇವೆಗೆ ಅಭಿವೃದ್ಧಿ ಹೊಂದಿ ಅನೇಕ ದೇಶಗಳಲ್ಲಿ ವಿದೇಶಗಳಲ್ಲಿ ಕರ್ತನೆ ಹರಡಿ ನೀನು ಮಾತ್ರ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ. ಈ ರೀತಿಯಲ್ಲಿ ನಮ್ಗೆ ಇದುವರೆಗೂ ಕರ್ತನೆ ನಿನ್ನ ವಾಕ್ಯೋಪದೇಶದಲ್ಲಿ ಸಹಾಯ ಮಾಡಿದಂತಹ ಕುಟುಂಬವನ್ನು ಅವರ ಭವಿಷ್ಯತ್ತನ್ನು ನೀನು ಆಶೀರ್ವದಿಸು. ಅವರ ಸೇವೆಗೆ ಬೇಕಾಗಿರುವಂತ ಎಲ್ಲ ಕರ್ತನೆ ಅಗತ್ಯಗಳನ್ನು ಪೂರೈಸು, ಎಲ್ಲಾ ಕೊರತೆಗಳನ್ನು ನೀಗಿಸಬೇಕಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಇದುವರೆಗೂ ಮಾಡಿದಂತಕ್ಕಿಂತ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದ ಕಾರ್ಯಗಳನ್ನು ಮಾಡುವಂತೆ ನಿನ್ನ ಪರಲೋಕದ ಆಶೀರ್ವಾದಗಳು ವರದಾನಗಳಿಂದ ತುಂಬಿಸಿ ನಡೆಸಬೇಕಾಗಿ ನಮ್ಮ ರಕ್ಷಕನಾಗಿರುವಂತ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್ ಆಮೇನ್. Thank you, Vihan, once again, for collaborating with us for this wonderful message and a wonderful song. It is a very favorite song. It's in our mind. It's always, staying in loop in my mind actually. So ಯಾರಾದ್ರೂ ಇವತ್ತು ಕೇಳಿದಂತ ವಾಕ್ಯದ ಬಗ್ಗೆ ಯಾರಾದ್ರೂ 1-2 ನಿಮಿಷ ಫೀಡ್ಬ್ಯಾಕ್ ತಿಳಿಸಕ್ಕೆ ಇಷ್ಟಪಡ್ತೀರಾ? I would request if anyone wants to share a feedback for 1 or 2 minutes. I will only give option for only 1 or 2 people. ಯಾಕಂದ್ರೆ ನಾವು ಡಿಸ್ಕಷನ್ ಇದೆ ಮತ್ತೆ ಗೇಮ್ ಇದೆ, ಅದನ್ನ ಬೇಗ ಮುಗಿಸ್ಬೇಕು. ಬಿಕಾಸ್ tomorrow is December 1st and Sunday. So I would request to raise the hand if you want to share a feedback. I will only be giving 1 or 2 people. Yes, Swaroop Raj has raised the hand. Yes, please. Go ahead, Swaroop. Can you hear me? Yeah, I can hear you. Yeah, it was wonderful, and I think I've harvested enough to have this energy for 2 more months. I'm very happy for this event today. But I had this question to ask Vihan, that I got this question saying, like, when I was hearing her words, she was gentle and she was so kind. She was also telling that she experienced that persecution and violence in her way. Being a pastor's son, I got this question when my parents were telling that type of persecution and violence was different, but I really want to know that what type, in this Gen Z world, what type of persecution was it, and how did you dealt with that violence? Yeah. So I don't know if I can tell the details, but I can tell some things. There was a period in, like, for a year, we had very intense evil attacks in the night, like late night. Is there like should I wait for translation? Yeah, I think he asked in English. Okay, I will. Okay, no, that's fine. Like, for others, is it fine? I can translate. For sure. I mean, it's up to you. Yeah. ಸೊ ಸ್ವರೂಪ ಅವ್ರಿಗೆ ಪ್ರಶ್ನೆ ಕೇಳಿದ್ದೇನಂತಂದ್ರೆ, ನೀವು ಭಾಷಮಗಾಗಿ ಮತ್ತೆ ಈಗ ಇಷ್ಟೆಲ್ಲ ನಿಮ್ಗೆ ಹಿಂಸೆ ಆದಾಗ, ಮತ್ತೆ ಸೈತಾನನ ಒಂದು ಹಿಂಸೆ ಆಯ್ತು ಅಥವಾ ಸೈತಾನನ ಒಂದು ಅಟ್ಯಾಕ್ ಆಯ್ತು ಅಂತ ಅಂದಾಗ, ನೀವು ಅದನ್ನ ಹೇಗೆ ನೀವು ಜಯಿಸಿದ್ರೆ, ಅಥವಾ ನೀವು ಅದನ್ನ ಯಾವ ರೀತಿಯಲ್ಲಿ ನೀವು ಆ ಅಟ್ಯಾಕ್ ಆಗಿರ್ಬೋದು, ಆ ದಾಳಿಯನ್ನು ನೀವು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ರಿ ಅಂತ ಕ್ವಶನ್ ಕೇಳಿದ್ರೆ ಸೈತಾನ ಸ್ವರೂಪು. Yeah, and I said we had like evil attacks in the night. For instance, sometimes we were flung from the bed, for instance. So ಕೆಲವೊಂದ್ಸರಿ ಸೈತಾನನ ದಾಳಿ ಯಾವ ರೀತಿಯಲ್ಲಿ ಇರುತ್ತಂದ್ರೆ, ರಾತ್ರಿಯಲ್ಲಿ ನಾವು ಬೆಡ್ ಮೇಲೆ ಮಲ್ಗಕ್ ಆಗ್ತಾ ಇದ್ದಿಲ್ಲ, ಆ ರೀತಿಯಾದಂತ ದಾಳಿಗಳು ಆಗ್ತಾ ಇದ್ವು ನಮಗೆ ಸೈತಾನನಿಂದ. And we would have physical wounds to show that it was actually true, like it was not our dreams. ನಮಗೆ ಶಾರೀರಿಕವಾದಂತ ಗಾಯಗಳು ಕೂಡ ಆಗ್ತಾ ಇದ್ವು, ಅಂದ್ರೆ ನಿಜವಾಗ್ಲೂ ಇದು ಸೈತಾನನ ಒಂದು ದಾಳಿ ಅಂತ ತೋರ್ಸಕ್ಕೆ. I mean people can believe me or not, but these are things my family went through.
Another one was both my ಅದು this ಎಷ್ಟು ಜನ ನಂಬ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಆದ್ರೆ ಇದೇ ನಮ್ಮ ಮತ್ತು ನಮ್ಮ ಕುಟುಂಬ ಅನುಭವಿಸ್ತದಂತ ಸೈತಾನನ ಒಂದು ದಾಳಿ ಆಗಿತ್ತು. another one was both my mom and I experienced like something shaking the bed and something shaking us also. ಓಕೆ, ನಾನು ಮತ್ತೆ ನನ್ನ ತಾಯಿ ಕೂಡ ಈ ಒಂದು ಸೈತಾನನ ದಾಳಿ ಯಾವ ರೀತಿಯಲ್ಲಿ ಅನುಭವಿಸಿದ್ವಿ ಅಂದ್ರೆ, ನಾವು ಬೆಡ್ ಮೇಲೆ ಮಲ್ಕೊಂಡಾಗ ಬೆಡ್ ಅಲ್ಲಾಡೋದು, ನಮ್ಮನ್ನ ಅಲ್ಲಾಡ್ಸೋದು, ಆ ರೀತಿಯ ಅಂತ ಅನುಭವಗಳು ಕೂಡ ಆಗಿದಾವೆ ನನಗೆ. And another time we both saw the whole room covered with black. ಇನ್ನೊಂದು ಸರಿ ನಮ್ಮ ಇಡೀ ಒಂದು ಕೋಣೆ ಒಂದು ಕತ್ತಲೆ ಆಗಿರೋದನ್ನು ಕೂಡ ನಾವು ನೋಡಿದ್ವಿ. Like ink blobs all over the room, and there was a very evil presence in the room. ಒಂದು ಸೈತಾನನ ಒಂದು ಪ್ರಸನ್ನತೆ ನಾವು ಅದನ್ನ ಅನುಭವಿಸ್ತಾ ಇದ್ವಿ ಒಂದೊಂದು ಸರಿ. There was once I saw in my mind's eye this horrible lion face coming towards me. ನನ್ನ ಮನಸ್ಸಲ್ಲಿ ಒಂದ್ಸರಿ ಒಂದು ಸಿಂಹ ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾ ಇದೆ, ದಾಳಿ ಮಾಡಕ್ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ನನಗೆ ಅನಿಸ್ತು. So we started asking God, okay, we are seeing all these evil, please show us the heavenly things also. ನಾನು ದೇವರಿಗೆ ಕೇಳಿದೆ, ನಾವು ಇಷ್ಟೆಲ್ಲ ಸೈತಾನನ ಒಂದು ದಾಳಿ ಅಥವಾ ಸೈತಾನನ ಕನಸುಗಳನ್ನ ನಾವು ಕಾಣ್ತಾ ಇದೀವಿ, ದೇವರೇ ನಿನ್ನ ಕನಸುಗಳನ್ನ ನಮಗೆ ತೋರಿಸು ಅಂತ ನಾನು ಕೇಳಿದೆ. And he taught us how to rebuke in the name of Jesus. ನಾವು ಅದನ್ನ ಯಾವ ರೀತಿಯಲ್ಲಿ ಕ್ಯಾನ್ಸಲ್ ಮಾಡ್ಬೇಕು ಅಥವಾ ಯಾವ ರೀತಿಯಲ್ಲಿ ಅದನ್ನ ಮುರಿಬೇಕು ಅನ್ನೋದನ್ನ ದೇವರು ಕಲಿಸ್ಕೊಟ್ರು. And he showed us those evil things running away. ಮತ್ತು ಆ ಒಂದು ನಾವು ಕ್ಯಾನ್ಸಲ್ ಮಾಡಿದ ತಕ್ಷಣ ಅದನ್ನ ಆ ಒಂದು ಸೈತಾನನ ಕ್ರಿಯೆಗಳು ಯಾವ ರೀತಿಯಲ್ಲಿ ಓದುವಂತದ್ದು ಕೂಡ ನನಗೆ ದೇವರು ತೋರಿಸಿದ್ರು. And in the name of Jesus, angels upon angels upon angels surrounding us. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಅನೇಕ ದೇವದೂತರು ನಮ್ಮ ಕುಟುಂಬದ ಸುತ್ತ ಬಂದು ಇದ್ರು. Thank you Vian for answering that question. ಯಾರಿಗಾದ್ರೂ ಮತ್ತೆ ಇವತ್ತು ವಾಕ್ಯ ಕೇಳಿದ್ರಲ್ಲಿ ನಿಮ್ಗೆ ಯಾರಿಗಾದ್ರೂ ಫೀಡ್ಬ್ಯಾಕ್ ಇದೆಯಾ? ವಾಕ್ಯ ಕೇಳಿದ್ರಲ್ಲಿ another 1 minute I'll give for anyone wants to share the feedback on the words that you have heard, or else after the discussion and after the games you have a separate time to share the feedback about the words. That time also you can utilize it, but I am giving now if you want to share a feedback. You can unmute. Praise the Lord. ನಾನು ಇವತ್ತು ಜೀವನ ಸಾಕ್ಷಿ ಮತ್ತೆ ಇವರು ಹೇಳಿದಂತ ವಾಕ್ಯದಿಂದ ಕಲ್ತಿದ್ದೇನಂದ್ರೆ, ಅವ್ರ ವಿಷಯ ನಾನು ಕೇಳುವಾಗ ಅನಿಸ್ತಾ ಇತ್ತು, ಅಂದ್ರೆ ಸೈತಾನನಿಗೆ ಅವ್ರ ವಿಷಯದಲ್ಲಿ ಸೈತಾನ ಭಯ ಇತ್ತೇನೋ, ಯಾಕಂದ್ರೆ ಬದಲಾವಣೆ ಆಗ್ತಾರಂತ ಅಷ್ಟು ಅಟ್ಯಾಕ್ ಮಾಡಿದ್ರು ಅಂತ ಅನಿಸುತ್ತೆ. ನಾವು ಕೂಡ ಆತ್ಮಿಕ ಒಂದ್ ತೀರ್ಮಾನ ತಗೊಳ್ಳುವಾಗ ನಮಗೂ ಸೈತಾನನ ಅಷ್ಟು ಶೋಧನೆ ಕೊಡ್ತಾನ, ಅವಾಗ ನಾವು ಕೆಲವೊಂದ್ಸರಿ ಸೋತ್ ಹೋಗ್ಬಿಡ್ತೀವಿ. ಇದು ಏನೋ ಒಂದು ಸ್ಟಾರ್ಟ್ ಮಾಡುವಾಗ ಇಷ್ಟೆಲ್ಲ ಆಯ್ತು ಬಿಡ ಅಂತ. ಆದ್ರೆ ಇವ್ರ ಮೂಲಕ ಕಲ್ತಿದ್ ನಾನೇನಂದ್ರೆ, ನಾನು ಇಟ್ಟಂತೆ ಹೆಜ್ಜೆನ ದೇವ್ರ ಹೆಸರಲ್ಲಿ ಏನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ನೋ, ಸೈತಾನ ಏನೇ ಶೋಧನೆ ಕೊಟ್ರು ಅದನ್ನ ಅಲ್ಲಿ ಸ್ಟಾಪ್ ಮಾಡ್ಬಾರ್ದು ಅಂತ ತಿಳ್ಕೊಂಡೆ. ಯಾಕೆಂದ್ರೆ ಅವತ್ತು ಅಲ್ಲಿ ಅವರು ಅದಕ್ ಭಯಪಟ್ಟು ಸ್ಟಾಪ್ ಮಾಡಿದ್ರೆ ಇವತ್ತು ಇವ್ರನ್ನ ನಾವು ನೋಡಕ್ ಆಗ್ತಾ ಇರ್ಲಿಲ್ಲ, ಇವ್ರ ಸೇವೆ ಇಷ್ಟ ಹರಡಕ್ ಆಗ್ತಾ ಇರ್ಲಿಲ್ಲ. ಹಂಗೆ ನಾನು ಕೂಡ ಏನೇ ತೀರ್ಮಾನ ದೇವ್ರ ಆತ್ಮಿಕವಾಗಿ ತಗೊಳ್ಳುವಾಗ ಅದನ್ನ ಹಿಂದೆ ತೆಗಿಬಾರ್ದು ಅಂತ ತಿಳ್ಕೊಂಡೆ. ಮತ್ತೆ ವಾಕ್ಯದಿಂದ ಏನ್ ಕಲ್ತೆ ಅಂದ್ರೆ, ದೇವ್ರನ್ನ ಹಿಂಬಾಲಿಸ್ಬೇಕು ಮತ್ತೆ ದೇವ್ರ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು. ಆಗ ನಾನು ಕೂಡ ನನ್ನ ಒಂದು ಆತ್ಮಿಕ ಜೀವನನ ಮತ್ತೆ ನನ್ನ ಒಂದು ಸಾಕ್ಷಿನ, ನನ್ನ ಕುಟುಂಬವನ್ನ ಮತ್ತೆ ನನ್ನ ಊರನ್ನ ಒಂದು ಬದಲಾಯಿಸ್ಲಿಕ್ಕೆ ಸಾಧ್ಯ ಅಂತ. ಎಲ್ಲಿವರೆಗೂ ನಾನು ವಾಕ್ಯನ ಕೈಗೊಳ್ಳಲ್ಲೋ ಅಲ್ಲಿವರೆಗೂ ನಾನು ಚೇಂಜ್ ಆಗಲ್ಲ, ಬೇರೆಯವ್ರನ್ನು ಚೇಂಜ್ ಮಾಡಕ್ ಆಗಲ್ಲ ಅಂತ ತಿಳ್ಕೊ. Okay, Vihan, from the words and your testimony, from your words and your testimony, what she has learned is, in spite of all the attacks that you faced the devil and you faced the devil so well. So from that she learned that when we start something, we also face some of the attacks from Satan. So if you were not facing the devil, and if you are not successful, if your ministry would have not been grown this much, and you would have not been here like this in front of us. So from your life and from your testimony,
she got inspiration that after getting attacked from Satan also, she should face the Satan and win over Satan. And from your words, I think we need to learn to love one another. That's what she has learned from your words. Praise God. Thank you for sharing. Yeah. ಸೊ ಒಂದು ನಿಮಿಷ ಇದೆ. ಯಾರಾದ್ರೂ ಮತ್ತೆ ಇನ್ನಾದ್ರೂ ಶೇರ್ ಮಾಡಂಗಿದ್ರೆ, ಯಾರೋ ಹ್ಯಾಂಡ್ ರೈಸ್ ಮಾಡಿದ್ರು, ಮತ್ತೆ ಹ್ಯಾಂಡ್ ಲೋ ಮಾಡಿದಿರಾ? ಯಾರಾದ್ರೂ ಇದೆಯಾ? ಇಲ್ಲ, ನಾವು ಡಿಸ್ಕಷನ್ ಹೋಗೋಣ. Yeah, hi Vihan, praise Lord. Today I learned that through your word, what God is asking us to do, He will also help us to do what He is asking us. So that is what I learned. He is also giving us help through His Holy Spirit. So if He wants us to love our enemies, He is also helping us to do the same. So nothing God asked us, He left us alone to do that thing. That is what I learned. Thank you for sharing. Well said. Thank you, Pavitra. Thank you. ಸೊ ಗೇಮ್ಸ್ ಅಲ್ಲಿ ಬಂದ್ಬಿಟ್ಟು ನಾನು ಇದನ್ನ ವಿವರಣೆ ಮಾಡ್ತೀನಿ. ಗೇಮ್ಸ್ ಬಂದ್ಬಿಟ್ಟು ಒಂದು ಚೀಟಿ ಇರುತ್ತೆ. ಈ ಚೀಟಿನ ನಾನು ಓಪನ್ ಮಾಡ್ತೀನಿ. ಈ ಚೀಟಿಯಲ್ಲಿ ಏನಿದೆಯೋ ಅದು ಮಾಡ್ಬೇಕು ನೀವು. ಯಾರ್ಯಾರು ಮಾಡಕ್ಕೆ ರೆಡಿ ಇದ್ದೀರಾ? ಇದ್ರಲ್ಲಿ ಮತ್ತೆ ನೀವು ಮಾಡದೇ ಇರುವಂತದ್ದು ಏನೂ ಇಲ್ಲ, ಎಲ್ಲ ಮಾಡುವಂತದೇ ಇದೆ. ಹ್ಯಾಂಡ್ ರೈಸ್ ಮಾಡಿ ನೋಡೋಣ ಪಟ್ಟಂತ. ಓಕೆ, ಸೊ ಚೀಟಿ ಇದಾವೆ, ಚೀಟಿಯಲ್ಲಿರುವಂತದ ನೀವು ಮಾಡ್ಬೇಕು ಗೇಮು. ಓಕೆ ಓಕೆ, ಫಸ್ಟ್ ವಸಂತಕ್ಕ ಹತ್ರ ಹೋಗ್ತೀನಿ ನಾನು. ಎಸ್ ಅಕ್ಕ. ಇದು ವಿಡಿಯೋ ಬರ್ತಾ ಇಲ್ಲ ಅಕ್ಕ, ಪರವಾಗಿಲ್ಲ ಅಕ್ಕ, ವಾಯ್ಸ್ ಕೇಳಿಸ್. ಫೀಡ್ಬ್ಯಾಕ್ ಇದು ಡಿಸ್ಕಷನ್ ಅಕ್ಕ, ಗೇಮ್ಸ್ ಓಕೆ ಓಕೆ ಓಕೆ. ಇವಾಗ ನನ್ನ ವಾಯ್ಸ್ ನನಗೆ ಕೇಳಿಸ್ತದಕ್ಕ? ಇನ್ನೊಂದು ಫೋನ್ ಇದ್ರೆ ಆಫ್ ಮಾಡ್ತೀನಿ. ಇಲ್ಲ, ಅದು ಫೋನ್ ದೂರ ಇದೆ. ಹೌದಾ? ಅದೇ ನನ್ನ ವಾಯ್ಸ್ ನನಗೆ ಕೇಳಿಸ್ತದೆ. ಸ್ವಲ್ಪ ದೂರ ಇದೆ. ಓಕೆ, ಚೀಟಿ ರೆಡಿ ಇದ್ದೀರಾ? ಓಕೆ, ನಾನು ಇದನ್ನೇ ಇದು ಮಾಡ್ತಾ ಇದ್ದೀನಿ. ಓಕೆ, ಇದು ನಿಮಗೆ ಬಂದಿರುವಂತ ಚೀಟಿ. ಓಪನ್ ಮಾಡ್ಲಾ? ಓಕೆ. ಶೇರ್ ಬೈಬಲ್ ಸ್ಟೋರಿ ವಿಚ್ ಹೆಲ್ಪ್ಡ್ ಯು. ನಿಮಗೆ ಸಹಾಯ ಮಾಡಿದ ಬೈಬಲ್ ಕಥೆಯನ್ನು ಹಂಚಿಕೊಳ್ಳಿ. ಚೀಟಿಯಲ್ಲಿ ಬಂದಿರುವಂತದ್ದು ನೀವು ಮಾಡಿದ, ನಿಮಗೆ ಸಹಾಯ ಮಾಡಿದ ಬೈಬಲ್ ಕಥೆಯನ್ನು ಹಂಚಿಕೊಳ್ಳಿ. ನಮ್ಗೆ ಯೋಬನ ಪುಸ್ತಕ ತುಂಬಾ ಇಷ್ಟ, ಅಂದ್ರೆ ನನ್ಗೆ ಅದು ಪ್ರೋತ್ಸಾಹ ಕೊಟ್ಟಂತ ಪುಸ್ತಕ. ಯಾಕೆಂದ್ರೆ ಬಹಳ ಶೋಧನೆಯಲ್ಲಿರುವಾಗ, ಸಮಸ್ಯೆಯಲ್ಲಿರುವಾಗ, ನಾನು ಕುಗ್ಗಿ ಹೋದಾಗ ನನಗೆ ಬಲಪಡಿಸಿದ್ದು ಯೋಬನ ಪುಸ್ತಕ. ಯೋಬನಿಂದ ತುಂಬಾ ವಿಷಯಗಳನ್ನ ನಾನು ಆತನ ಮೂಲಕ ನಾನು ತುಂಬಾ ಕಲ್ತಿದ್ದೀನಿ. ಆತನಿಗಿರುವಂತ ತಾಳ್ಮೆ, ಆ ನಂಬಿಕೆ ಯಾವ ರೀತಿ ಆತನ ಅಂದ್ರೆ ಕಡಿಮೆ ಆಗ್ಲಿಲ್ವೋ, ಆತನ ಮೂಲಕ ಅದಕ್ಕೆ ಕಲ್ತ್ಕೊಂಡು ನನ್ನ ಜೀವನಕ್ಕೆ ಅದು ತುಂಬಾ ಹೆಲ್ಪ್ ಆಗಿದೆ. ಹಾಗಾಗಿ ನನಗೆ ಯೋಬನ ಪುಸ್ತಕ ತುಂಬಾ ಇಷ್ಟ. ಓಕೆ, ವೆರಿ ಗುಡ್, ಥ್ಯಾಂಕ್ಸ್ ಅಕ್ಕ. ನೆಕ್ಸ್ಟ್ ನಾವು ಗಣೇಶ್ ಹ್ಯಾಂಡಲ್ ಮಾಡಿದ್ರೆ. ಮಿಸ್ಟರ್ ಗಣೇಶ್, ಡಾಕ್ಟರ್ ಗಣೇಶ್, ಆರ್ ಯು ರೆಡಿ ಡಾಕ್ಟರ್? ಚಿಟ್ಸ್ to pick up the chits and do what it is. Are you ready? Okay, ನೋಡೋಣ ಯಾವ್ದು ಬರುತ್ತಂತ ಗಣೇಶ್ಗೆ. ಇಲ್ಲ, ಇದು ಮತ್ತೆ ಸೇಮ್ ಬಂದಿದೆ, ಮತ್ತೆ ಚೆಕ್ ಮಾಡಿ. ಬರೇ ಇದೇ ಬರ್ತಾ ಇರಲ್ಲ ಗಣಿ ನಿನಗೆ. ಓಕೆ, ಯೇಸುವಿನ ಜನನದ ಪ್ರಾಮುಖ್ಯತೆ ವಿವರಿಸಿ. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಬರ್ತ್. ಪ್ರೈಸ್ ಲಾರ್ಡ್.
ಹೇಳಿ ಡಾಕ್ಟರ್, ಯೇಸು ಕ್ರಿಸ್ತನ ಜನನದ ಇಂಪಾರ್ಟೆನ್ಸ್. ಈ ಒಂದು ಗೇಮ್ ಜನ ಪ್ರಾಮುಖ್ಯತೆ ಅಂದ್ರೆ ಮನುಷ್ಯರು ಈಗ ಯೇಸುಸ್ವಾಮಿ ಬಂದಿಲ್ಲ ಅಂದಿದ್ರೆ ಯಾವ ಒಂದು ಸ್ಥಿತಿ ಬಂದಿಲ್ಲ. ಮನುಷ್ಯರಿಗೆ ಒಂದು ಪರಲೋಕ ಬೇಕು, ಒಂದು ಹೇಳ್ತಾರೆ. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಪಾಪದ ಅರಿವಿಕೆಗೋಸ್ಕರ ಯೇಸುಸ್ವಾಮಿ ಬರಲೇಬೇಕಾಗಲ್ಲ. ಯಾಕಂದ್ರೆ ತನ್ನ ಪಾಪಗಳನ್ನು ತೋರಿಸ್ಕೊಂಡು ತನ್ನ ಮೋಕ್ಷ ಸೇರ್ಬೇಕು, ಪರಲೋಕಕ್ಕೆ ಹೊಂದ್ಕೊಳ್ಬೇಕಂದ್ರೆ ಯೇಸುಸ್ವಾಮಿ ಬಂದಿರೋದ್ರಿಂದನೇ. ಸೊ ಹಾಗಾಗಿ ಯೇಸುವಿನ ಪ್ರಾಮುಖ್ಯತೆ ಪ್ರತಿಯೊಬ್ಬರಿಗೂ, ಎಸ್ಪೆಷಲಿ ನನಗೂ ತುಂಬಾ ಮುಖ್ಯ. ಒಂದ್ ವೇಳೆ ಅದನ್ನು ಕಂಡುಕೊಂಡಿಲ್ಲ ಅಂದಿದ್ರೆ, ಅದನ್ನು ನಂಬಿಲ್ಲ ಅಂದಿದ್ರೆ, ಸೊ ಇಂದು ನಮ್ಮ ಜೀವಿತ ಯಾವ ಒಂದು ಸ್ಥಿತಿ ಇರ್ತಿತ್ತು ಗೊತ್ತಿಲ್ಲ. ಸೊ ಅಕಸ್ಮಾತ್ ಕಂಡುಕೊಳ್ಳಲಿಲ್ಲ ಅಂದಿದ್ರೆ ಪಾಪ ಅಂದ್ರೆ ಪಾಪ ಅಂದ್ರೆ ಕೊಲೆ ಅಂತ ಅನ್ಕೊಳ್ತೀವಿ. ಬಟ್ ಪಾಪದ ವಿಷಯ ನೋಡ್ಕೊಳ್ಬೇಕು. ಯೇಸುಸ್ವಾಮಿ ಅಂತ ಒಂದು ಕ್ಷಮಿಸಿ ತನ್ನ ರಕ್ತದ ಮೂಲಕ ಕಂಡುಕೊಂಡಿದ್ದಾರಲ್ಲ. ಸೊ ಆ ಒಂದು ಯೇಸು ಅಂತಂದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಜೀವನದಲ್ಲಿ ಬೇಕಣ್ಣ. ಓಕೆ, ಸ್ವಲ್ಪ ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ. ಇಲ್ಲ ಅಂದ್ರೆ ನಾವು ಹೋಗಕ್ಕಾಗಲ್ಲ. ಓಕೆ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ನಿಮ್ದು, ಬಟ್ ಆದ್ರೂ ಸ್ವಲ್ಪ ಕೆಲವೊಂದು ಕೇಳಿಸ್ತು. ಓಕೆ, ವಿಲ್ ಟೇಕ್ ದಟ್. ನೆಕ್ಸ್ಟ್ ಲಕ್ಷ್ಮಕ್ಕ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಲಕ್ಷ್ಮಕ್ಕಗೆ ಏನ್ ಚೀಟಿ ಬರುತ್ತೆ ನೋಡೋಣ. ಓಕೆ, ಶೇರ್ ಅಬೌಟ್ ಯುವರ್ ಸಾಲ್ವೇಷನ್. ನಿಮ್ಮ ರಕ್ಷಣೆಯ ಕಥೆಯನ್ನು ಹಂಚಿಕೊಳ್ಳಿ. ಲಕ್ಷ್ಮಕ್ಕ. ಎಲ್ಲರಿಗೂ ಎಸ್, ಪ್ರೈಸ್ ದಿ ಲಾರ್ಡ್. ರಕ್ಷಣೆ ಅಂದ್ರೆ ನನ್ಗೆ ದೇವರು ನನ್ನನ್ನು ಕರೆದಂತ ಒಂದು, ನಮ್ಮಮ್ಮನ್ ನಾನು ಕಳ್ಕೊಂಡಾಗ ನಾನು ಒಬ್ಬಂಟಿಗಳಾಗಿ ತುಂಬಾನೇ ನನ್ನ ನೋವಿನಲ್ಲಿರುವಾಗ ನಿಜವಾಗ್ಲೂ ಆ ಟೈಮಲ್ಲಿ ದೇವ್ರು ನನ್ನನ್ನು ಅದ್ಭುತವಾಗಿ ದೇವ್ರು ನನ್ನನ್ನು ಆರಿಸ್ಕೊಂಡಿದ್ದು. ಯಾಕಂದ್ರೆ ಆ ಒಂದು ಸಮಯದಲ್ಲಿ ನನ್ಗೆ ಹೇಳ್ಕೊಳಕ್ಕೆ ಆಗ್ಲಾರ್ದಷ್ಟು ನಾನು ನೋವಲ್ಲಿದ್ದೆ. ಆ ನೋವು ದೇವ್ರು ನೋಡಿದ ನನ್ನನ್ನು ಆರಿಸ್ಕೊಂಡಿದ್ದಾನೆ. ನನಗೆ ಆ ಪ್ರೀತಿ, ತಾಯಿ ಪ್ರೀತಿ, ಮತ್ತೆ ನಾನು ಏನ್ ಕಳ್ಕೊಂಡಿದ್ದೀನೋ ದೇವ್ರು ಅದು ಎರಡರಷ್ಟು ದೇವ್ರ ಒಂದು ರಕ್ಷಣೆ ನಾನು ದೇವ್ರನ್ನ ಕಂಡ್ಕೊಂಡ್ಮೇಲೆ ನಾನು ಅದನ್ನು ಅನುಭವಿಸುತ್ತಾ ದೇವ್ರು ನನ್ನನ್ನು ನಡೆಸಿದ್ದಾನೆ. ಹಂಗಾಗಿ ನನಗೆ ದೇವರ ರಕ್ಷಣೆ ಇಲ್ಲಂದಿದ್ರೆ ಒಂದ್ ವೇಳೆ ಇವತ್ತು ನಾನು ಹೇಗಿರ್ತಿದ್ದು ಹೇಳಲಿಕ್ಕೆ ಆಗಲ್ಲ. ದೇವ್ರು ನನ್ನನ್ನು ಆರಿಸ್ಕೊಂಡು ಆತನ ಒಂದು ಪ್ರೀತಿ ಮತ್ತೆ ಆತನ ಒಂದು ರಕ್ಷಣೆ ನನಗೆ ಕೊಟ್ಟಿದ್ದಕ್ಕೆ ಇವತ್ತು ದೇವ್ರು ಒಂದು ಸಾಕ್ಷಿಯ ಮಗಳಾಗಿರುವಂತೆ ದೇವ್ರು ನನ್ನನ್ನು ಮಾಡಿದ್ದಾನೆ. ಅದಕ್ಕೆ ನಾನು ದೇವ್ರಿಗೆ ಬಹಳ ಕೃತಜ್ಞತೆ ಉಳ್ಳವಳಾಗಿದ್ದೇನೆ. ಓಕೆ, ಥ್ಯಾಂಕ್ ಯು ಅಕ್ಕ. ಓಕೆ, ನೆಕ್ಸ್ಟ್ ಅವಿನಾಶ್ ಹ್ಯಾಂಡ್ ರೈಸ್ ಮಾಡಿದ್ದಾನೆ. ಸೊ ಅವಿನಾಶ್ ಹೋಗೋಣ. ರೆಡಿ ಅವಿನಾಶ್? ರೆಡಿ ಇದೆ. ನೋಡೋಣ. ಯುವರ್ ಫೇವರೇಟ್ ಬೈಬಲ್ ವರ್ಸ್ ಅಂಡ್ ಎಕ್ಸ್ಪ್ಲೇನ್ ವೈ. ನಿಮ್ಮ ನೆಚ್ಚಿನ ಬೈಬಲ್ ವಚನ ಹೇಳಿ ಮತ್ತು ವಿವರಿಸಿ. ಕೇಳಿಸುತ್ತಾ ವಾಯ್ಸ್? ಕೇಳಿಸ್ತದ. ನನಗೆ ತುಂಬಾ ಇಷ್ಟವಾದಂತ ಒಂದು ವಚನ ಅಂದಣ, ಕೀರ್ತನೆ 91:11 ವಚನ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೋಸ್ಕರ ಆತ ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನ ಅನ್ನುವಂಥದ್ದು. ಈ ವಚನ ತುಂಬಾ ಯಾಕೆ ಇಷ್ಟ ಅಂದ್ರೆ ತುಂಬಾ ಜರ್ನಿ ಮಾಡ್ತಾ ಇರ್ತೀನಿ. ಇಷ್ಟು ಚಿಕ್ಕವನಿಂದ ಜರ್ನಿ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾ ಇರ್ತೀನಿ, ವಿಸಿಟ್ ಮಾಡ್ತಾ ಇರ್ತೀನಿ. ಸೊ ನಾನು ಹೋಗಕ್ ಮುಂಚೆ ಅಲ್ಲಿ ನನಗೆ ಇಷ್ಟವಾಗೋ ರೀತಿಯಲ್ಲಿ ಇರ್ಬೇಕು. ಆ ಪ್ಲೇಸ್ ಅಲ್ಲಿ ನನಗೆ ಒಂದು ಬೇಜಾರಾಗೋ ರೀತಿಯಲ್ಲ ಇರ್ಬೋದು, ಇಲ್ಲ ನನ್ ವಿರುದ್ಧವಾಗಿ ಏನಾದ್ರು ಕಾರ್ಯ ನಡೆಯುವಂತದ್ದಾಗಿ ಆ ರೀತಿಯಲ್ಲಿ ಏನ್ ಇರ್ಬಾರ್ದು ಅಂದ್ರೆ ನನಗೆ ಮುಂಚಿತವಾಗಿ ದೇವರಲ್ಲಿ ಹೋಗ್ಬಿಟ್ಟು ಕಾರ್ಯ ಮಾಡ್ಬೇಕು ನನಗೋಸ್ಕರ. ಸೊ ಅದಕ್ಕೋಸ್ಕರ ಈ ವಚನ ನಾನು ತುಂಬಾ, ನಾನು ಎಲ್ಲಿಗೆ ಹೊರಟು ಕೂಡ ಮತ್ತೆ ಪ್ರತಿದಿನ ನಾನು ಎದ್ದಾಗ ಈ ಒಂದು ವಚನ ಇಟ್ಕೊಂಡು ನಾನು ಪ್ರೇಯರ್ ಮಾಡ್ತೀನಿ. ಈ ವಚನ ಓದ್ಬಿಟ್ಟು ಪ್ರೇಯರ್ ಮಾಡಿ ನಾನು ಮುಂದೆ ಹೊರಡ್ತೀನಿ. ಸೊ ಅದರಿಂದ ಈ ವಚನ ನನಗೆ ತುಂಬಾ ಇಷ್ಟ. ಓಕೆ, ಥ್ಯಾಂಕ್ ಯು ಅವಿನಾಶ್. ಸೊ ಎನಿವನ್
ನ್ಯೂಲಿ ಜಾಯಿನ್ ವಾಂಟ್ ಟು ಪ್ಲೇ ದಿಸ್ ಗೇಮ್, ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್ ವಯಾ ಜೂಮ್. ಯಾರಾದ್ರೂ ಹೊಸದಾಗಿ ಈ ಒಂದು ಯೂತ್ ಫೆಲೋಶಿಪ್ ಜಾಯಿನ್ ಆಗಿ ಈ ಆಟದಲ್ಲಿ ಪಾಲ್ಗೊಳ್ಬೇಕಂದ್ರೆ ಹ್ಯಾಂಡ್ ರೈಸ್ ಮಾಡಿ, ನಾವು ನಿಮ್ಮನ್ನ ಪಿಕ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪಾಸ್ಟರ್ ಮಧುಸೂದನ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಫೋಟೋ ಪಾಸ್ಟರ್ ಮಧುಸೂದನ್ ನೋಡ್ರಿ, ಪಾಸ್ಟ್ರೇ ಆಡಕ್ ರೆಡಿ ಇದ್ದಾರೆ. ಹೆಂಗೆ ಪಾಸ್ಟರ್, ನಿಮಗೆ ಏನಾದ್ರು ಡ್ಯಾನ್ಸ್ ಗೇಮ್ಸ್ ಏನಾದ್ರು ಬಂದ್ರೆ ಹೆಂಗಂತ? ಮತ್ತೆ ಅದು ಅಂತ ಮತ್ತೆ ಏನವಿ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ಯಾ? ಓ, ಅತ್ತಿಗೆ ಮಾಡ್ತಾರೆ. ಓಕೆ. ರೀಟೆಲ್ ದ ಸ್ಟೋರಿ ಆಫ್ ಕ್ರೈಸ್ಟ್ ಬರ್ತ್ ಇನ್ ಯುವರ್ ವರ್ಡ್ಸ್. ಕ್ರಿಸ್ತನ ಜನನದ ಕಥೆಯನ್ನು ನಿಮ್ಮ ಪದಗಳಲ್ಲಿ ಹೇಳಿ. ನನ್ನ ರೀತಿಯಲ್ಲಿ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತನ ಜನನದ ಬಗ್ಗೆ, ಯೇಸು ಕ್ರಿಸ್ತನು ನನಗಾಗಿಯೇ ಜನಿಸಿ ಬಂದ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಾವು ಹುಟ್ಟಿದ್ದು. ಸೊ ನಮಗೆ ಬಂಧು ಬಳಗ ತುಂಬಾ ಇದ್ರು ಕೂಡ ನಮ್ಮನ್ನ ಯಾರು ಕೂಡ ಅಷ್ಟು ಹತ್ರಕ್ಕೆ ನಮ್ಮನ್ನ ಕರ್ಕೊಳ್ಳಿಲ್ಲ. ಸೊ ನಮಗೋಸ್ಕರ ನಾನ್ ಅನ್ಕೊಂಡಿದ್ದು, ನಮಗೋಸ್ಕರ ಯಾರು ಇಲ್ಲ ಈ ಲೋಕದಲ್ಲಿ, ಯಾರಿಲ್ಲ ಅನ್ಕೊಳ್ಳೋಂತ ಟೈಮ್ ಅಲ್ಲಿ ನನಗೆ ಯೇಸು ಕ್ರಿಸ್ತನ ಬಗ್ಗೆ ನನಗೆ ಪರಿಚಯ ಆಗಿದ್ದು. ಸೊ ಆಗ ನನಗೆ ಗೊತ್ತಾಗಿದ್ದೇನೆಂದ್ರೆ, ನನಗೂ ಒಬ್ರಿದ್ದಾರೆ, ನಾನು ಒಬ್ಬಂಟಿಗನಲ್ಲ, ನನಗೋಸ್ಕರನೇ ಒಬ್ಬ ದೇವ್ರಿದಾನಂತ ನಾನು ನಂಬ್ಕೊಂಡಿದ್ದು. ಹಾಗಾಗಿ ಯೇಸು ಕ್ರಿಸ್ತನು ನನಗೋಸ್ಕರ ಜನಿಸಿ ಬಂದನಂತ ನಾನು ಅನಿಸ್ತೇನೆ. ನಾನಿವತ್ತು ಒಬ್ಬ ಸೇವಕನಾಗಿದ್ದೀನಿ ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತನ ಜನನದ ಮೂಲಕ ನನ್ನ ಪಾಪಗಳನ್ನ ಅವ್ರು ಹೊತ್ತು ಶಿಲ್ಬೆ ಮೇಲೆ ಅದನ್ನು ಪ್ರಾಣ ಕೊಟ್ಟು ರಕ್ತ ಸುರಿಸಿದ್ರಿಂದ ನನಗೋಸ್ಕರ ಆತ ಹುಟ್ಟಿ ಬಂದು ನನ್ನನ್ನ ಪಾಪದಿಂದ ಬಿಡುಗಡೆ ಮಾಡಿ ರಕ್ಷಣೆಗೆ ಕೊಂಡು ಬಂದು ಅನೇಕರನ್ನ ರಕ್ಷಣೆ ಕಡೆಗೆ ನಡೆಸೋದಕ್ಕೋಸ್ಕರ ನಾನು ಆರಿಸಿಕೊಂಡದೆಂಬುದಾಗಿ ಹೇಳ್ಕೊಳಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಹಾಗಾಗಿ ಯೇಸು ಕ್ರಿಸ್ತನು ನನ್ನ ಪದದ ಮೂಲಕ ಹೇಳ್ಬೇಕಾದ್ರೆ ನನಗೋಸ್ಕರನೇ ಜನಿಸಿ ಬಂದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಪಾಸ್ಟರ್, ಥ್ಯಾಂಕ್ ಯು. ನೆಕ್ಸ್ಟ್ ಅವಿನಾಶ್. ಯಾಕಪ್ಪ ಏನಾಯ್ತು ಮತ್ತೆ ಮಧ್ಯದಲ್ಲಿ? ಹೌದಾ? ಓಕೆ ಓಕೆ, ಬಂದ್ಮೇಲೆ ಮತ್ತೆ. ಓಕೆ, ನೆಕ್ಸ್ಟ್ ನಮ್ಮ ಪಾಸ್ಟರ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ನೋಡೋಣ. ಓ, ಪಾಸ್ಟರ್ ಬಗ್ಗೆ ಕರೆಕ್ಟ್ ಆಗಿರುವಂತ ಚೀಟಿ ಬಂದಿದೆ ಈಗ. ಓಕೆ, ನೋಡೋಣ ಏನ್ ಚೀಟಿ ಅಂತ. ಇಫ್ ಯು ಆರ್ ಜೀಸಸ್ ವಾಟ್ ಮಿರಾಕಲ್ ಯು ವಿಲ್ ಡೂ. ಅಂದ್ರೆ ನೀವು ಯೇಸು ಆದ್ರೆ ನೀವು ಯಾವ ಅದ್ಭುತವನ್ನ ಮಾಡ್ತೀರಾ? ಎಸ್ ಪಾಸ್ಟ್ರಮ್ಮ ಹೇಳಿ, ನೀವು ಯೇಸು ಆದ್ರೆ ಯಾವ ಅದ್ಭುತವನ್ನು ಮಾಡ್ತೀರಾ? ಪ್ರೈಸ್ ದಿ ಲಾರ್ಡ್ ಎಲ್ಲರಿಗೂ. ಈ ತರ ಕ್ವಶನ್ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಓಕೆ, ನಾನೇನಾದ್ರೂ ಯೇಸು ಆದ್ರೆ ಸತ್ತವ್ರನ್ನೆಲ್ಲ ಬದುಕಿಸ್ತೀನಿ. ಯಾರು ICU ಅಲ್ಲಿ ಇರ್ತಾರಲ್ಲ ಅವ್ರಿಗೊಂದು ಅವಕಾಶ ಸಿಗ್ಲಿ, ಯೇಸು ಸ್ವಾಮಿನ ಕಂಡ್ಕೊಳ್ಳಿ, ಅವ್ರ ರಕ್ಷಣೆ ಹೊಂದ್ಲಿ ಅಂತ ಒಂದು ಅವಕಾಶ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಪಾಸ್ಟರ್. ನೆಕ್ಸ್ಟ್ ಸ್ವರೂಪ್ ರಾಜ್ಕುಮಾರ್. ವಿಲ್ ಸಿ ವಾಟ್ ಚೀಟಿ ಯು ವಿಲ್ ಗೆಟ್. ಸ್ವರೂಪಿಗೆ ಆದಂತ ಒಳ್ಳೆ ಚೀಟಿ ಬರ್ಬೇಕಂತ. ಸ್ವರೂಪ್, ಪ್ಲೀಸ್ ಬಿ ಪ್ರಿಪೇರ್ಡ್. ಸಿಂಗ್ ಎ ವರ್ಷಿಪ್ ಸಾಂಗ್, ಆರಾಧನೆ ಗೀತೆ ಹಾಡಿ. ಚೀಟಿ ಬಂದಿರುವಂತದನ್ನ ಮಾಡ್ಲೇಬೇಕು ನೀವು.
ಮಾಡ್ಬೋದಾ ಪ್ಲೀಸ್? ಇಲ್ಲ ಚೇಂಜ್ ಮಾಡಕ್ ಆಗಲ್ಲ. ಚೇಂಜ್ ಮಾಡಿದ್ರೆ ಗೇಮ್ ಹೆಂಗಾಗುತ್ತೆ? ಓಕೆ, ಎನಿ ಸಜೆಷನ್ ನೀವೇ ಹೇಳಿ. ಯಾವ್ದಾದ್ರು ನಿನಗೆ ಗೊತ್ತಿರೋ ವರ್ಷಿಪ್ಸ್. ಆರಾಧನೆ, ಸ್ತುತಿ ಆರಾಧನೆ, ತೆಲುಗು ಹಾಡು. ಟ್ರಿಕ್ಕಿ ಕ್ವೆಶ್ಚನ್. ನನಗೆ ಅದಕ್ಕೆ ನಾನು ಲೇಟ್ ಆಗಿ ಆನ್ಸರ್ ಮಾಡಿ ಫಸ್ಟ್ ಮಾಡಿರ್ಲಿಲ್ಲ. ನಾನೇನಿಲ್ಲಪ್ಪ, ನಾನ್ ಚೀಟಿಯಲ್ಲಿ ಏನ್ ಬಂದಿದೆ ಅದೇ ಹೇಳ್ತೇನೆ ನೋಡಿ. ನಿಮಗ್ ತಕ್ಕಂತೆ ಚೀಟಿ ಬರ್ತದೆ. ಬೇರೆ ಮಾಡ್ತಲ್ಲ, ನನಗೂ ಮಾಡ್ಕೋ. ಸೇಮ್ ಬಂದ್ರೆ ಮಾಡ್ತಾ ಇದ್ದೆ, ಬೇರೆ ಬಂದಿದೆ. Bless the Lord. 10,000 reasons. Bless the Lord, oh my soul. Oh my soul, we'll worship your holy name. Sing like never before. Oh my soul, we'll worship your holy name. Lord, I worship your holy name. Yes, I worship your holy name. Thank you. Okay, Swarup, thank you very much. ಬೇರೆ ಕ್ವೆಶ್ಚನ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಓಕೆ. ಓಕೆ, ಸೊ ಇನ್ನ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡವ್ರು? ಇದಕ್ಕಿಂತ ಯಾವ ಡಿಫಿಕಲ್ಟ್ ಇರೋವೆಲ್ಲ ಬಂದ್ಬಿಟ್ಟಾವ ಆಲ್ರೆಡಿ. ಎಲ್ಲ ಉಳಿದಿದ್ವೆಲ್ಲ ಈಸಿ ಇರೋವು. ನೀವು ಮಾಡ್ಬೋದಾ? ಪಾರ್ಟಿಸಿಪೇಟ್ ಮಾಡ್ಬೇಕು ಅಲ್ಲಿ. ನಾನು ಮಾಡ್ತೀನಿ. ನನಗೆ ಪರೀಕ್ಷೆ ಬರ್ದಿರೋದ್ರಲ್ಲಿ ನಾನ್ ಮಾಡದೇ ಇರೋಂಥದ್ದು ಏನಿಲ್ಲ, ಮಾಡ್ತೀನಿ. ಆರಾಧನೆ ಗೀತೆ ಹಾಡಿ. ಓಕೆ, ಯು ಹ್ಯಾವ್ ಟು ಸಿಂಗ್ ಎ ವರ್ಷಿಪ್ ಸಾಂಗ್. ಓಕೆ. ನಾನೇನಾಗಿರುವೆ ಅದು ನಿನ್ನ ಕೃಪೆ, ಮುಂದೆ ಏನಾಗುವನೋ ಅದು ನಿನ್ನ ಕೃಪೆ. ನಾನೇನಾಗಿರುವೆ ಅದು ನಿನ್ನ ಕೃಪೆ, ಮುಂದೆ ಏನಾಗುವನೋ ಅದು ನಿನ್ನ ಕೃಪೆ. ನಿನ್ನ ಕೃಪೆ ನನಗೆ ಸಾಕೆನಿಸ್ತು, ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ, ಇಹದ ಬಾಂಧವ್ಯದಿಂದ ನನ್ನ ನಡೆಸಿ, ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ, ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ, ಪ್ರತಿದಿನವೂ ನನ್ನ ಜೊತೆ ಇರುವನೆಂದ ಪ್ರಾಣೇಶ್ವರ. ಎತ್ತ ತಾಯಿ ಮರೆತರು ಮರೆಯರೆಂದ ಸರ್ವೇಶ್ವರ. ಓಕೆ, ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇನ್ನೊಬ್ರು ಹ್ಯಾಂಡ್ ರೈಸ್ ಮಾಡ್ತಾರೆ. ಅವರು ಲಾಸ್ಟ್ ಅವ್ರದ್ದು ಆಗೋದ್ರೊಳಗೆ ಇನ್ನ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರೊಬ್ರಿಗೆ ಅಷ್ಟೇ ಅವಕಾಶ. ಯಾಕಂದ್ರೆ ನಾಳೆ 1ನೇ ತಾರೀಕು ಕೆಲವೊಂದು ಸಭೆಗಳಲ್ಲಿ ಬೆಳಿಗ್ಗೆ ಜಾವನೆ ಆರಾಧನೆ ಇದೆ. ಮತ್ತೆ ನಾಳೆ ಬೇರೆ ಸಂಡೇ. ಮೇರಂಟಿಗೆ ಯಾವ್ದು ಬರುತ್ತೆ? ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಬರ್ತ್. ಯೇಸುವಿನ ಜನನದ ಪ್ರಾಮುಖ್ಯತೆ ವಿವರಿಸಿ. ಹಲೋ ಮೇರಂಟಿ, ಯೇಸುವಿನ ಜನನದ ಪ್ರಾಮುಖ್ಯತೆ ವಿವರಿಸಿ. ಯಾರು ಎಕ್ಸ್ಪ್ಲೇನ್ ಮಾಡೋದು? ಯಾರು? ಜಸ್ಟಿನ್ ಎಕ್ಸ್ಪ್ಲೇನ್ ಮಾಡ್ತೀಯಾ? ಜಸ್ಟಿನ್ ಹೇಳ್ತೀಯಾ?
ಓಕೆ, ವೆರಿ ಗುಡ್. ವೆರಿ ಗುಡ್ ಜಸ್ಟಿನ್. ಥ್ಯಾಂಕ್ ಯು. ಓಕೆ, ಇನ್ನ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡ್ತೀರಾ? ಅನದರ್ 30 seconds ಮೋರ್. ನಿಂದು ಆಗಿದ್ರೆ ನಾವು ಹೋಗ್ಬಿಡ್ತೀವಿ ಅಣ್ಣ, ಸಾಯಂಕಾಲ ಬಂದಿರೋ ನಮ್ಮನ್ನ ಬಿಡುವಲ್ಲೇ ಅಂತೀರಾ ಅಥವಾ ಇಲ್ಲ ಚೆನ್ನಾಗಿದೆ ಅಂತ ಅಂತೀರಾ? ಓಕೆ, ಈಗ ಗೇಮ್ಸ್ ಎಲ್ಲ ಆಯ್ತು. ಬಟ್ ಯಾಕೆ ಡಿಸ್ಕಷನ್ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಅರ್ಥ ಆಗಿಲ್ಲ. ಬಟ್ ಇಟ್ಸ್ ಓಕೆ. ಸೊ ನಮ್ಮ ಮಧ್ಯದಲ್ಲಿರುವಂತ ರಹಸ್ಯವಾದಂತ ಸೀಕ್ರೆಟ್ ಆದಂತ ನಮ್ಮ ನಡುವೆ ಬಂದು ಯಾರ್ಯಾರು ಮೊದಲಿಂದ ಆಕ್ಟಿವ್ ಆಗಿದ್ರು, ಯಾರು ವಿನ್ನರ್ ಈ ಗೇಮ್ದು ಅನ್ನುವಂಥದ್ದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾರಿಗಾದ್ರೂ ಗೊತ್ತಾ ನಿಮ್ಮಲ್ಲಿ ಯಾರು ಸಾಂತಾ ಕ್ಲಾಸ್ ಅಂತ? ಸ್ಯಾಂಟಾ ಕ್ಲಾಸ್ ಯಾರಂತ ಗೊತ್ತಿಲ್ಲ? ಇವಾಗ ಇನ್ನೇನು 1 2 3 ಬಂದ್ರು ನೋಡ್ರಿ ಸ್ಯಾಂಟಾ ಕ್ಲಾಸ್. ಓಕೆ, ಸ್ಯಾಂಟಾ ಕ್ಲಾಸ್ ಹೇಳಿ, ಯಾರ್ಯಾರು ವಿನ್ನರ್ ಇವತ್ತು ಈ ತಿಂಗಳ ಯೂತ್ ಫೆಲೋಶಿಪ್? ಅಣ್ಣ ಪ್ರೈಸ್ ಅಣ್ಣ. ಎಸ್, ಪ್ರೈಸ್ ಲಾರ್ಡ್ ಡಾಕ್ಟರ್ ಗಣೇಶ್ ಅಣ್ಣ. ಸೊ ಈ ತಿಂಗಳ ಯೂತ್ ಫೆಲೋಶಿಪ್ ವಿನ್ನರ್ ಅಣ್ಣ. ಸೊ ಮೊದಲನೇದಿಂದ ಕೊನೆಯವರೆಗೂ ನಾವು ಅಬ್ಸರ್ವ್ ಮಾಡ್ತಾ ಬಂದಿದ್ದೇವೆ. ಅಣ್ಣ ಕೇಳಿಸ್ತದ ವಾಯ್ಸ್? ಕೇಳಿಸ್ತದೆ. ಸೊ ಸ್ಟಾರ್ಟ್ ಆದ ಲಿಸ್ಟ್ ಔಟ್ ಮಾಡ್ಕೊಂಡಿರೋದು ಅಣ್ಣ, ಎಕ್ಸೆಪ್ಟ್ ಪಾಸ್ಟರ್ ಫ್ಯಾಮಿಲಿ ಬಿಟ್ಟು ಮೊದಲನೇ ಒಂದು ಬಹುಮಾನ ಅಥವಾ ಅವಾರ್ಡ್ ಯಾರಿಗ ಹೋಗುತ್ತೆ ಅಂತಂದ್ರೆ, ಅವರು ನಾನು ಎಲ್ಲದ್ರಲ್ಲೂ ನೋಡಿದೆ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ಕೂಡ ಅವ್ರು ಇದ್ರು. ಪ್ಲಸ್ ಅದ್ರ ಜೊತೆಗೆ ಗೇಮ್ಸ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಕೂಡ ಮಾಡಿದ್ರು. ಇದೆಲ್ಲದನ್ನ ಆಧಾರವಾಗಿ ಇಟ್ಕೊಂಡಣ. ಸೊ ಮೊದಲನೇದಾಗಿ ನಾನು ಯಾರಿಗೆ ಹೇಳ್ತೇನೆ ಅಂದ್ರೆ ಲಕ್ಷ್ಮಕ್ಕರಣ, ಸುರೇಶ್ ಲಕ್ಷ್ಮಿ ಅಂತ ಇದ್ರಲ್ಲ, ಸೊ ಲಕ್ಷ್ಮಕ್ಕರ್ ಅವ್ರಿಗೆ ಸಪೋರ್ಟ್ ಮಾಡ್ತೇನೆ ಫಸ್ಟ್. ಯಾಕಂದ್ರೆ ಅವರು ಮೊದಲಿಂದ ಕೊನೆಯವರೆಗೂ ವಿಡಿಯೋ ಆನ್ ಮಾಡ್ಕೊಳ್ದೇನೆ ಕೇಳಿಸ್ಕೊಂತಾನೆ ಇದ್ರು. ಪ್ಲಸ್ ಅವರು ಪಾಸ್ಟರ್ ವಾಕ್ಯ ಹೇಳುವಾಗ ಕೂಡ ಕೇಳಿಸ್ಕೊಳ್ತಾನೆ ಇದ್ರು. ಸೊ ಹಾಗಾಗಿ ಫಸ್ಟ್ ನಾನು ಅವ್ರಿಗೆ ಲಕ್ಷ್ಮಕ್ಕರ್ಗೆ ವೋಟ್ ಮಾಡ್ತೇನೆ. ಲಕ್ಷ್ಮೀ ಸುರೇಶ್. ಲಕ್ಷ್ಮೀ ಸುರೇಶ್. ಓಕೆ ಓಕೆ, ಕಂಗ್ರಾಚುಲೇಷನ್ ಲಕ್ಷ್ಮಕ್ಕ ಅವ್ರಿಗೆ. ಸೆಕೆಂಡ್ ಬಂದ್ಬಿಟ್ಟು ಅಣ್ಣ ಪಾಸ್ಟರ್ ಮಧುಸೂದನ್ ಪಾಸ್ಟರ್. ಸೊ ಕೂಡ ಈ ಒಂದು ಇದು ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಕೂಡ ಅವರು ಸ್ಟಾರ್ಟಿಂಗ್ ಸ್ವಲ್ಪ ಜಾಯ್ನಿಂಗ್ ಲೇಟ್ ಆಗೋದು ಬಿಟ್ರೆ, ಬಟ್ ಎಂಡ್ ವರೆಗೂ ವಿಡಿಯೋ ಆನ್ ಮಾಡ್ಕೊಂಡು ಎಲ್ಲರೂ ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಅವ್ರ ಹೆಸರನ್ನು ಎಲ್ಲರಿಗೂ ಎಲ್ಲ ತುಂಬಾ ಜನಕ್ಕೆ ಫೋನ್ ಮಾಡ್ತಾ ಇದ್ವಿ ಜಾಯಿನ್ ಆಗಕ್ಕೋಸ್ಕರ. ಒಂದ್ 10 ಜನಕ್ಕೆ ಲಿಂಕ್ ಕಳಿಸ್ತಾ ಇದ್ದೆ ನಾನು. ಸೊ ಹಾಗಾಗಿ ಅವರು ಜಾಯಿನ್ ಆಗ್ತಾರಿಲ್ಲ ಅಂತ ಅವ್ರಿಗೆ ಫೋನ್ ಮಾಡ್ತಾ ಇದ್ದೆ, ಹಾಗಾಗಿ ಲೇಟ್ ಆಯ್ತು. ಅಣ್ಣ ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ರೇಣುಕಾ ಅಕ್ಕ ಅಣ್ಣ. ಸೊ ರೇಣುಕಾ ಅಕ್ಕ ಅವ್ರು ಆಕ್ಚುಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೂ ಬಟ್ ಕೊನೆಯವರೆಗೂ ವಿಡಿಯೋ ಆಫ್ ಮಾಡಿದಾನೆ ವಿಡಿಯೋ ಆನ್ ಮಾಡ್ಕೊಂಡೇ ಇದ್ರಣ್ಣ. ಸೊ ಥರ್ಡ್ ಅವ್ರಿಗೆ ಕೊಡೋಕೆ ಇಷ್ಟಪಡ್ತೀನಿ. ದೆನ್ ಫೋರ್ತ್ ಒನ್ ಬಂದ್ಬಿಟ್ಟು ಇಲ್ಲಿ ಭಾಗ್ಯ ತಬಿತಾ ಅಂತ ಇದಾರೆ, ಹೊಸದಾಗಿ ಜಾಯ್ನ್ ಆಗಿದ್ದಾರೆ. ಸೊ ಅವರು ಬಟ್ ಪಾರ್ಟಿಸಿಪೇಟ್ ಇಲ್ಲ ಅಂದ್ರೂ ಕೂಡ ಕೊನೆಯವರು ಕೂಡ ವಿಡಿಯೋ ಆನ್ ಮಾಡ್ಕೊಂಡು ಚೆನ್ನಾಗಿ ಕೇಳಿಸ್ಕೊಂಡ್ರು. ಭಾಗ್ಯ ತಬಿತಾ ಅಂತ ಇದಾರೆ ನೋಡಿ ಅಣ್ಣ ಅಲ್ಲಿ ಅವರು. ಭಾಗ್ಯ ತಬಿತಾ. ಓಕೆ, ಭಾಗ್ಯ ತಬಿತಾ ಅವ್ರಿಗೆ ಕಂಗ್ರಾಚುಲೇಷನ್. ದೆನ್ ಫೈನಲ್ ಅಣ್ಣ ಇದಾರ ಈಗ ಇವರು ಇದಾರಣ್ಣ ಇದಾರೆ ಭಾಗ್ಯ ತಬಿತಾ. ಓಕೆ, ಕಂಗ್ರಾಚುಲೇಷನ್. ಹಾ ಹೇಳಿ ಹೇಳಿ ಗಣೇಶ್. ಕೊನೆಯವರೆಗೂ ವಿಡಿಯೋ ಆನ್ ಮಾಡ್ಕೊಂಡು ಚೆನ್ನಾಗಿ ಕೇಳಿಸ್ಕೊಂತ ಕೂತಿದ್ರು ಆ ತಬಿತಾ ಅನ್ನೋ ಇವರು. ಫೈನಲ್ ಆಗಿ ಅಣ್ಣ ಸೋಮಣ್ಣ ಉಮ್ಮಕ್ಕ ಅಣ್ಣ. ಸೊ ಲೇಟ್ ಆಗಿ ಜಾಯ್ನ್ ಆದ್ರು ಬಟ್ ಲೇಟ್ ಜಾಯ್ನ್ ಆದ್ರೂ ಕೂಡ ಕೊನೆಯವರೆಗೂ ಕೂಡ ವಿಡಿಯೋ ಆನ್ ಮಾಡ್ಕೊಂಡಿದ್ರಣ್ಣ. ಪ್ಲಸ್ ಅದ್ರ ಜೊತೆಗೆ ಫೈನಲ್ ಆಗಿ ಯುವರಾಜ್ ಅಂತ ಇದ್ರ ನೋಡ, ಯುವರಾಜ್ ಪ್ಲಸ್ ಸೋಮಣ್ಣ ಇವ್ರಿಬ್ರಿಗೆ ನಾನು ಇದು ಮಾಡಿದಣ್ಣ.
ಯುವರಾಜ್ ಯುವರಾಜ್ ಅಂಡ್ ಸೋಮಣ್ಣ ಹೇಳಿದಲ್ಲ ಸೋಮಣ್ಣ ಅಂದ್ರೆ ಪ್ಲಸ್ ಫೈನಲ್ ಆಗಿ ಅವ್ರಿಬ್ರು ಎರಡು ಹೆಸರು ಅಂದ್ರೆ ಉಮಕ್ಕನ ಹೇಳ್ಬಿಟ್ಟೆ ಅಂದ್ರೆ ಅವ್ರ ಫ್ಯಾಮಿಲಿ ಬಂತಲ್ಲ ಸೋಮಣ್ಣ ಬರೀ ಸೋಮಣ್ಣ ಅಂತೀಯಲ್ಲಪ್ಪ. ದೇವರು ಜೋಡಿಸಿರೋದನ್ನ ಮನುಷ್ಯರು ವಿಭಾಗ ಮಾಡಂಗಿಲ್ಲ ನೀನು. ಬಟ್ ಕೊನೆಯವರೆಗೂ ವಿಡಿಯೋ ಆಫ್ ಮಾಡಿಲ್ಲ ಅವರು, ಕೊನೆಯವರೆಗೂ ಇದ್ರು ಆಕ್ಟಿವ್ ಕೂಡ ಕೇಳಿಸ್ಕೊಂಡ್ರು. ಯುವರಾಜ್ ಅನ್ನೋರು ಕೂಡ ಸಹ ಸ್ವಲ್ಪ ಅಲ್ಲಿ ಸೆಂಟ್ರಲ್ ಇದು ಜಸ್ಟ್ ಆಫ್ ಮಾಡಿದ್ ಬಿಟ್ರೆ, ಬಟ್ ಯುವರಾಜ್ ಅವ್ರು ಕೂಡ ಕೊನೆಯವರೆಗೂ ಕೂಡ ಇದ್ರು ಓಕೆ. ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ. ಸೊ ಎಲ್ಲ ಯಾರ್ಯಾರು ಆಕ್ಟಿವ್ ಆಗಿ ಇವತ್ತು ಫಸ್ಟ್ ಇಂದ ಲಾಸ್ಟ್ ವರೆಗೆ ಇದ್ರು ಅವ್ರೆಲ್ಲರಿಗೂ ಕಂಗ್ರಾಚುಲೇಷನ್. ಮೊಟ್ಟ ಮೊದಲನೇದಾಗಿ ಲಕ್ಷ್ಮಕ್ಕ ಅವ್ರಿಗೆ, ಪಾಸ್ಟರ್ ಮಧುಸೂದನ್ ಅವ್ರಿಗೆ, ರೇಣುಕಾಗೆ, 4ನೇದು ಭಾಗ್ಯ ತಬಿತಾ ಅವ್ರಿಗೆ, 5ನೇದು ಸೋಮಣ್ಣ ಮತ್ತೆ ಉಮಕ್ಕ ಅವ್ರಿಗೆ, ಮತ್ತೆ 6ನೇದು ಯುವರಾಜ್ಗೆ ಅಲ್ವಾ ಗಣಿ? ಇವರಿಷ್ಟು ಜನ. ಸೊ ಇವರಿಷ್ಟು ಜನಕ್ಕೂ ನಮ್ಮ ಒಂದು ದೊಡ್ಡ ಒಂದು ಬಹುಮಾನ ಅತಿ ಶೀಘ್ರದಲ್ಲೇ ನಿಮಗೆ ತಲುಪುತ್ತೆ. ಓಕೆ. ಸೊ ಥ್ಯಾಂಕ್ ಯು ಆಲ್ ಎಲ್ಲರಿಗೂ. ಇದು ಆಕ್ಟಿವ್ ಆಗಿ ಒಂದು ಡಿಸ್ಕಷನ್ ಅಲ್ಲಿ ಆಗಿರ್ಬೋದು ಅಥವಾ ಒಂದು ವಾಕ್ಯದಲ್ಲಿ ಆಗಿರ್ಬೋದು, ಗೇಮಲ್ಲಿ ಆಗಿರ್ಬೋದು, ಎಲ್ಲರೂ ಆಕ್ಟಿವ್ ಆಗಿ ಪಾಲ್ಗೊಂಡಿದ್ದೀರಾ. ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ ಯು. ಈ ವರ್ಷದ ಒಂದು ಕೊನೆಯ ಯೂತ್ ಫೆಲೋಶಿಪ್ ಅನ್ನು ನಾನು ಒಂದು ಪ್ರಾರ್ಥನೆಯೊಂದಿಗೆ ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಪ್ರೈಸ್ ಲಾರ್ಡ್ ಪಾಸ್ಟರ್. ಪ್ರೈಸ್ ಲಾರ್ಡ್ ಪ್ರೇಯರ್. ಫಸ್ಟ್ ಪ್ರೇಯರ್ ಮಾಡ್ಬೋದಾ? ಎಂಡಿಂಗ್ ಪ್ರೇಯರ್. ಓಕೆ ಪ್ರೇಯರ್. ಓಕೆ. ಪರಿಶುದ್ಧನಾದ ದೇವರೇ, ಮಹಿಮೆಯುಳ್ಳ ದೇವ, ಇಲ್ಲಿ ಇದುವರೆಗೂ ಸ್ವಾಮಿ ನಮ್ಮನ್ನ ಅದ್ಭುತಕರವಾಗಿದ್ದೇವ್ರೆ. ವಾಕ್ಯದಲ್ಲಿ, ಆರಾಧನೆಯಲ್ಲಿ ಅಪ್ಪ ಕರ್ತನೆ ಎಲ್ಲ ಪಾರ್ಟಿಸಿಪೇಟ್ ಅಲ್ಲಿ ದೇವ್ರೆ ನೀನು ನಡೆಸಿದ ನಿನ್ನ ಕೃಪೆಗಾಗಿ ಸ್ತೋತ್ರ ದೇವ. ಮತ್ತೊಂದು ಆವೃತ್ತಿ ಆನ್ಲೈನ್ ಅಲ್ಲಿ ಕರ್ತನೆ ಸ್ವಾಮಿ, ಈ ಜೂಮ್ ಕಾಲಲ್ಲಿ ಬಂದಿರುವ ಎಲ್ಲ ನಿನ್ನ ಮಕ್ಕಳನ್ನಪ್ಪ ನಿಮ್ಮ ಕರಳ ಒಪ್ಪಿಸಿಕೊಡುತ್ತೀನಿ. ಅದ್ಭುತಕರವಾಗಿ ನಮ್ಮನ್ನು ನಡೆಸಿದ್ಯಾ ತಂದೆ, ನಿನಗೆ ಸ್ತೋತ್ರ ದೇವ್ರೆ. ಮತ್ತೊಂದು ಆವೃತ್ತಿ ದೇವ್ರೆ, ನಾಳೆ ಸ್ವಾಮಿ ಡಿಸೆಂಬರ್ 1 ದೇವ್ರೆ, ಅದ್ಭುತಕರವಾಗಿ ಈ ವರ್ಷದಲ್ಲಿಪ್ಪ ಕೊನೆ ತಿಂಗಳಲ್ಲಿ ನಾವು ಕರ್ತನೆ ಕಾಲಿಡ್ತಾ ಇದ್ದೇವೆ ದೇವ್ರೆ. ನಮ್ಮನ್ನ ಅದ್ಭುತಕರವಾಗಿ ನಡೆಸಬೇಕಾಗಿ ಎಲ್ಲ ಮಹಿಮೆ ನಿನಗೆ ಸಲ್ಸ. ಸೇರಿ ಬಂದ ಎಲ್ಲ ನಿನ್ನ ಮಕ್ಕಳನ್ನಪ್ಪ ಕರ್ತನೆ ಮತ್ತೊಂದು ಆವರ್ತಿ ಎಲ್ಲ ನಿಮ್ಮ ಘನ ಸೇವಕರು ಸುತ್ತಾ ನಿಮ್ಮ ಕರಳ ಒಪ್ಪಿಸಿಕೊಡುತ್ತಾ ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ತಂದೆ. ಆಮೆನ್. ಓಕೆ, ಥ್ಯಾಂಕ್ ಯು ಪಾಸ್ಟರ್. ಸೊ ಸೇರಿದಂತ ಎಲ್ಲರಿಗೂ ಮತ್ತೆ ಭಾಗವಹಿಸಿದಂತ ಎಲ್ಲರಿಗೂ ಧನ್ಯವಾದಗಳು. ವಿಶೇಷವಾಗಿ ಈ ಮೀಟಿಂಗ್ ನ ಸಾಧ್ಯ ಮಾಡೋದಕ್ಕೆ ಆಗಂತ ಭಾಗ್ಯ ಮೇಡಮ್ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಲಿಂಕ್ ಜನರೇಟ್ ಮಾಡಿ ಲಿಂಕ್ ಅವರು 2 ದಿನ ಮುಂಚೆ ಕೊಟ್ಟರು ನಮಗೆಲ್ಲರಿಗೂ ಹಂಚ್ಕೊಳ್ಳೋಕೆ, ಮತ್ತೆ ನಾವೆಲ್ಲರಿಗೂ ಅದನ್ನ ತಿಳಿಸೋದಕ್ಕೆ ಅವರು ಮಾಡಿಕೊಡೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೋಸ್ಕರ ಅವ್ರ ಕುಟುಂಬಕ್ಕೋಸ್ಕರ ನೀವೆಲ್ಲರೂ ಪ್ರಾರ್ಥನೆ ಮಾಡಿ. ಜೊತೆಗೆ ಇವತ್ತು ನಮ್ಮ ಆಹ್ವಾನವನ್ನು ಮನ್ನಿಸಿ ಎಷ್ಟು ಬ್ಯುಸಿ ಶೆಡ್ಯೂಲ್ ಅಂದ್ರೆ ಅವ್ರಿಗೆ ಬೆಳಿಗ್ಗೆ ಒಂದ್ ಕಡೆ ಮೀಟಿಂಗು, ಮಧ್ಯಾಹ್ನ ಒಂದ್ ಕಡೆ ಕಾನ್ಸರ್ಟು, ಮತ್ತೆ 7ರಿಂದ 8 ಗಂಟೆಗೆ ಅವರು ಚರ್ಚಲ್ಲೇ ಒಂದು ಮೀಟಿಂಗು, ಅದೆಲ್ಲ ಮುಗಿಸಿ 8 ಗಂಟೆಗೆ ಅಂದ್ರೆ ನೀವೆಲ್ಲ ಕೆಲವ್ರು ಇನ್ನೂ ಜಾಯ್ನ್ ಆಗಿದ್ದಿಲ್ಲ, ಅವ್ರು 8 ಗಂಟೆಗೆ ಅಂದ್ರೆ 8 ಗಂಟೆಗೆ ಕರೆಕ್ಟ್ ಆಗಿ ನಮ್ಮ ವಿಹಾನ್ ಅವರು ಬಂದು ಜಾಯ್ನ್ ಆಗಿದ್ರು. ಸೊ ಅವರು ಬಂದಿದ್ದು ಒಂದು ದೊಡ್ಡ ಬೆಳವಣಿಗೆ ನಮ್ಮ ಒಂದು ಮಿನಿಸ್ಟ್ರಿಗೆ ಅಂತ ನಾನು ನಂಬ್ತೀನಿ. ಸೊ ಹಾಗಾಗಿ ಅವರ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಂತ ವಿಹಾನ್ ಅವರಿಗೆ ನಾನು ಹೃತ್ಪೂರ್ವಕವಾದಂತ ವಂದನೆ ತಿಳಿಸ್ತೇನೆ. ಮತ್ತು ಅವ್ರನ್ನ ಪ್ರತಿನಿತ್ಯ ನಿಮ್ಮ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ನೆನೆಸ್ಕೊಳ್ರಿ. ಅವರನ್ನು, ಅವರ ಕುಟುಂಬವನ್ನು, ಅವರ ಒಂದು ಸಭೆಯನ್ನು, ಅವರ ಒಂದು ಸರ್ವಿಸ್ ಅನ್ನು. ಮತ್ತೆ ಈಗ ಮತ್ತೆ ನಾಳೆ ಸರ್ವಿಸ್ ಆದ್ಮೇಲೆ ಮತ್ತೆ ತಿರ್ಗಾ ಕಾನ್ಸರ್ಟ್ ಇದೆ. ಈ ರೀತಿಯಲ್ಲಿ ಡಿಸೆಂಬರ್ 3ನೇ ತಾರೀಕುವರೆಗೂ 2-3 ಕಾನ್ಸರ್ಟ್ಗಳೊಂದಿಗೆ ಅವರು ಬ್ಯುಸಿ ಇದ್ದಾರೆ. ಬಟ್ ಅಷ್ಟು ಬ್ಯುಸಿ ಶೆಡ್ಯೂಲ್ ನಡುವೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಅವ್ರು ಬಂದಿದ್ದಾರೆ. ನಾನೇನಾದ್ರು ಆಗಿದ್ರೆ ಯಾರೋ ಒಬ್ರು ರ್ಯಾಂಡಮ್ ವ್ಯಕ್ತಿ ನಮ್ಮ ಸಭೆಗೆ ಬಂದು ಮಾತಾಡ್ರಿ ಅಂತ ಕೇಳಿದ ತಕ್ಷಣ ನಾವು ಒಪ್ಕೊಂತಿದ್ವಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಆದ್ರೆ ಅವರು ಆ ಆಹ್ವಾನವನ್ನು ಮನ್ನಿಸಿ ನನಗೆ ಅವರು ಬರೋವರೆಗೂ ಕೂಡ ನಮಗೆ ಕಾನ್ಫಿಡೆಂಟ್ ಇದ್ದಿಲ್ಲ, ಬರ್ತಾರೋ ಇಲ್ವೋ, ಏನಾಗುತ್ತೋ ಏನೋ, ಅವ್ರದ್ದು ಬ್ಯುಸಿ ಶೆಡ್ಯೂಲು, ಟ್ರಾಫಿಕ್ ಅಲ್ಲಿ ಏನಾದ್ರು ಸ್ಟ್ರಕ್ ಆಗ್ತಾರೋ ಅದು ಇದು ಅಂತ. ಬಟ್ ನಾನು ಲಾಸ್ಟ್ ವರೆಗೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ಇದು ನಿನ್ನ ಚಿತ್ತ ಅನುಸಾರವಾಗಿ ನಡೀಲಿ ಅಂತೇಳಿ ನಾನು ಎಲ್ಲ ಭಾರವನ್ನು ದೇವರ ಮೇಲೆ ಹಾಕಿದ್ದೆ. ದೇವರು ಅತ್ಯುತ್ತಮವಾಗಿ ಈ ತಿಂಗಳ ಯೂತ್ ಫೆಲೋಶಿಪ್ ನ ನಡೆಸಿದ್ದಾರೆ. ಕೊನೆಯದಾಗಿ ಯಾರಾದ್ರೂ ಇದ್ರ ಬಗ್ಗೆ ಏನಾದ್ರೂ ಒಪಿನಿಯನ್ ಹೇಳಂಗಿದ್ರೆ ಇದು ನಿಮ್ಮ ಸಮಯ. ದಯಮಾಡಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಈಗಾಗಲೇ ಹತ್ತತ್ರ
9:52 ಆಯ್ತು. ಹಾಗಾಗಿ ನಾಳೆ ಬೆಳಗ್ಗೆ ಮತ್ತೆ ಬೇಗ ಸರ್ವಿಸ್ ಇರೋದ್ರಿಂದ ಫೀಡ್ಬ್ಯಾಕ್ ಹೇಳೋರಿದ್ರೆ ದಯಮಾಡಿ ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ, ಅವ್ರಿಗೆ ಅವಕಾಶ ಇದೆ. ಯಾರಾದ್ರೂ ಅಭಿಪ್ರಾಯ ಹೇಳ್ತಾರೆ ಇವತ್ತಿನ ವಾಕ್ಯಗಳ ಬಗ್ಗೆ, ಇವತ್ತಿನ ಒಂದು ಗೇಮ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲ ಬಗ್ಗೆ? ಎಸ್ ಪಾಸ್ಟರ್. ಇವತ್ತು ಪ್ರಾರಂಭದಿಂದಲೂ ಕೂಡ ಬಹಳ ಅದ್ಭುತವಾಗಿ ಚೆನ್ನಾಗಿತ್ತು ಪ್ರೇಯರು. ಸೊ ಪ್ರಾರಂಭ ಸಂಬಂಧ ನಾನು ಯಾಕೆ ಲೇಟ್ ಆಯ್ತಂದ್ರೆ ನಾನು ಸುಮಾರು ಜನಕ್ಕೆ ಲಿಂಕ್ ಕಳಿಸಿದ್ದೆ. ಸೊ ಅವರು ಜಾಯಿನ್ ಆಗಿದ್ರಲ್ಲ ಅಂತ ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರ ಒಂದ್ ಫೋನಲ್ಲಿ ಜಾಯಿನ್ ಆಗಿ ಮತ್ತೊಂದು ಫೋನಲ್ಲಿ ನಾನು ಫೋನ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಸ್ವಲ್ಪ ಒಂದ್ರಲ್ಲೇ ತಡವಾಗಿ ಬಂದಂಗಾಯ್ತು. ಸೊ ಇನ್ನೊಂದು ಏನು ನನಗೆ ಸಂತೋಷ ಆಯ್ತು ಅಂದ್ರೆ ಇವತ್ತು ಫಸ್ಟ್ ಟೈಮ್ ನಮಗೆ ನಮ್ಮ ಯೂತ್ ಫೆಲೋಶಿಪ್ ಅಲ್ಲಿ ಇವತ್ತು 62 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ನನಗೆ ಅದು ಬಹಳ ಖುಷಿ ಆಯ್ತು. ಪ್ರತಿ ತಿಂಗಳು ಕೂಡ ನಾವು 50 ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ವಿ, ದೇವರು ಈ ವರ್ಷದ ಕೊನೆಯಲ್ಲಾದ್ರೂ ಕೂಡ ನಮಗೆ 62 ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋ ತರ ದೇವ್ರು ಸಹಾಯ ಮಾಡಿದ್ರು. ನನಗೆ ಅದು ಬಹಳ ಖುಷಿ ಆಯ್ತು. ಹಾಗಾಗಿ ಇನ್ನು ನಾವು ಅನೇಕರಿಗೆ ಇದ್ರ ಬಗ್ಗೆ ನಾವು ತಿಳಿಸ್ತಾ ಇದ್ದೀವಿ. ಸೊ ಮುಂದಿನ ವರ್ಷ 100 ಜನಕ್ಕೆ ನಾವು ಇದನ್ನ ರೀಚ್ ಮಾಡ್ಬೇಕಂತ ಕೂಡ ನಾವು ಪ್ರಾರ್ಥನೆ ಇಟ್ಟಿದ್ವಿ. ಹಾಗಾಗಿ ದೇವರು ನಮ್ಮ ಆಸೆಯನ್ನ ಈಡೇರಿಸ್ತಾ ಎಂಬುದಾಗಿ ನನ್ನೊಂದು ಚಿಕ್ಕ ಕೋರಿಕೆ ಅದು. ಓಕೆ ಪಾಸ್ಟರ್, ಥ್ಯಾಂಕ್ ಯು. ಬೇರೆ ಯಾರಾದ್ರೂ? ಬೇರೆ ಯಾರಾದ್ರೂ ನಿಮ್ಮ ಒಪಿನಿಯನ್ ತಿಳಿಸೋರು, ಫೀಡ್ಬ್ಯಾಕ್ ತಿಳಿಸೋರು, ಇವತ್ತು ಬಂದಂತ ಅತಿಥಿ ವಾಕ್ಯ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡ್ಬೇಕಂತವ್ರು? ಎಸ್ ಗಣೇಶ್. ಕೇಳಿಸುತ್ತಲ್ಲ? ಹಾ ಕೇಳಿಸುತ್ತೆ ಗಣೇಶ್. ಇದು ನೀವು ಯಾವಾಗ ಇದನ್ನ ಒಂದು ಸ್ಟೋರಿ ಹಾಕಿದ್ರಲ್ಲ, 30ಕ್ಕೆ ಈ ತರ ಬರ್ತಾ ಇದ್ದಾರೆ ಅಂತ ಹೇಳಿ ಕೇಳಿಸುತ್ತಲ್ಲ? ನಿನ್ ವಾಯ್ಸ್ ಬಹಳ ಕಡಿಮೆ ಕೇಳಿಸ್ತದೆ ಅಣ್ಣ. ಅಣ್ಣ ಇವಾಗ ಕೇಳಿಸ್ತದಣ್ಣ? ಹಾ ಕೇಳಿಸ್ತದೆ ಅಣ್ಣ. ಇದು ನೀವು ಜಸ್ಟ್ ಈ ತರ 30ಕ್ಕೆ ಬರ್ತಾ ಇದಾರೆ ಅಂತ ಹೇಳಿ ನೀವು ಅದನ್ನ ಫೋಟೋ ಹಾಕಿದ ತಕ್ಷಣ ಬಟ್ ಏಜ್ ಅಲ್ಲಿ ಚಿಕ್ಕವರು ಇದಾರೆ ಅಂತ ಅನ್ಸಿತ್ತು. ಬಟ್ ಅವ್ರು ಇಲ್ಲಿ ಬಂದ್ಮೇಲೆ ಅವ್ರು ಮಾತಾಡುವಂತ ಶೈಲಿ ಆಗಿರ್ಬೋದು, ಪ್ಲಸ್ ಅವ್ರ ಜೀವನದಲ್ಲಿ ನಡೆದಂತ ಒಂದು ಸಾಕ್ಷಿ ಘಟನೆ ಕೇಳಿದ್ಮೇಲೆ ತುಂಬಾ ಇನ್ಸ್ಪೈರ್ ಆಯ್ತು ಅಣ್ಣ ನಮಗೂ ಕೂಡ. ಈ ಒಂದು ಚಿಕ್ಕ ಏಜ್ ಅಲ್ಲೇ ದೇವರ ಸೇವೆಯಲ್ಲಿ ತೊಡಗಿರುವಂತದ್ದು. ಪ್ಲಸ್ ಅದ್ರ ಜೊತೆಗೆ ಏನ್ ಕಲಿತೆ ಅಂತಂದ್ರೆ ಪುನರುತ್ಥಾನದ ವಿಷಯದಲ್ಲಿ ಆ ಒಂದು 2 ವಿಧ ನೋಡ್ಕೊಂಡೆ, ಅದ್ರ ಮನಸ್ಸಿನ ಪುನರುತ್ಥಾನ ಅಂತ ಹೇಳಿ. ಸೊ ಅದು ಒಂಥರ ಡಿಫ್ರೆಂಟ್ ಆಗಿ ಅನ್ಸಿತ್ತು. ಬಟ್ ಪುನರುತ್ಥಾನದ ಬರೀ ನಾವು ಸೆಕೆಂಡ್ ಕಮಿಂಗ್ ಯೇಸು ಮತ್ತೆ 3 ದಿನದಲ್ಲಿ ಸತ್ತು ಮತ್ತೆ 3 ದಿನ ಇದ್ದಿದ್ದು ಅದನ್ನ ಕೇಳಿಸ್ಕೊಂಡ್ವಿ. ಬಟ್ ಮನಸ್ಸಿನ ಪುನರುತ್ಥಾನ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಅದರಲ್ಲಿ ನಾವು ಪುನರುತ್ಥಾನ ಆಗ್ಬೇಕಂತೇಳಿ ನಾನು ಅರ್ಥ ಮಾಡ್ಕೊಂಡೆ. ಸೊ ಓವರಾಲ್ ಆಗಿ ಈ ಒಂದು ಗೇಮ್ ಸ್ಪೆಷಲ್ ಇನ್ನೊಂದು ಪಾಸ್ಟರ್ ಹೇಳಿದಾಗೆ ಫಸ್ಟ್ ಟೈಮ್ 62 ಜನ ಇವತ್ತು ಸೇರಿದ್ದು ಜೂಮ್ ಅಲ್ಲಿ, ಅದು ಬಹಳ ಖುಷಿ ಆಯ್ತಣ್ಣ. ಹಾಗೆ ಮುಂದಿನ ದಿನಗಳು ಕೂಡ 100 ದಾಟ್ಲಿ ಅಂತೇಳಿ ನಾನು ಟ್ರೈ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಯಾರಾದ್ರೂ ಮತ್ತೆ ನಿಮ್ಮ ಒಪಿನಿಯನ್ ತಿಳಿಸಬೇಕು ಅನ್ಕೊಂಡವರು, ಅಥವಾ ಇವತ್ತಿನ ವಾಕ್ಯದ ಬಗ್ಗೆ ಆಗಿರ್ಬೋದು, ಅಥವಾ ಇವತ್ತು ನಡೆದಂತ ಗೇಮ್ ಬಗ್ಗೆ ಆಗಿರ್ಬೋದು, ಅಥವಾ ಈ ಯೂತ್ ಫೆಲೋಶಿಪ್ ಈ ವರ್ಷ ಹೆಂಗ್ ನಡೀತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕಂತಿರೋರ್ಗೆ? ಎಸ್ ಸ್ವರೂಪ್ ರಾಜ್. ಕೇಳಿಸ್ತಿದೆ ನಾನು ಕೂಡ ಇವತ್ತು ಸ್ವಲ್ಪ 2 minutes ಲೇಟ್, ಅಲ್ಲ 7:59 ಜಾಯ್ನ್ ಆಗಿದ್ದು. ಜಾಯ್ನ್ ಆದ ತಕ್ಷಣ ಫಸ್ಟ್ ನನಗೆ ಕಂಡಿದ್ದೆ ಅವ್ರ ಸ್ಪೀಕರ್. ನಾನು ಅಯ್ಯೋ ಇಷ್ಟು ಬೇಗ ಜಾಯ್ನ್ ಆಗಿದ್ದಾರ, ನಾವೆಲ್ಲ ಜಾಯ್ನ್ ಆಗ್ಬೇಕಿತ್ತು ಅಂತ ಅನ್ಸುತ್ತೆ. ವೆರಿ ಗುಡ್. ಅವ್ರ ವಾಕ್ಯ, ಶಿ ವಾಸ್ ಸೋ ಜೆಂಟಲ್ ಕೈಂಡ್, ತುಂಬಾ ನಿಧಾನವಾಗಿ ಅರ್ಥ ಮಾಡಿಸೋ ತರ ಮಾತಾಡಿದ್ರು. ಅದು ತುಂಬಾ ಚೆನ್ನಾಗಿತ್ತು. ಆಮೇಲೆ ನನಗೆ ಅರ್ಥ ಆಗಿದ್ದು ಅನ್ನಕ್ಕಿಂತ ನನಗೆ ಇಷ್ಟ ಆಗಿದ್ದು ಏನಂದ್ರೆ, ಶಿ ವಾಸ್ ಟೆಲ್ಲಿಂಗ್ ನಾವು ಯೇಸು ಸ್ವಾಮಿ ಹೇಳಿರೋ ಮಾತುಗಳೆಲ್ಲ ಸೀರಿಯಸ್ ಆಗಿ ತಗೊಂಡಿದ್ರೆ ಇವತ್ತು ಇಂಡಿಯಾನೇ ಬದಲಾಗ್ತಿತ್ತು ಅಂತ ಇದ್ರಿ. ಅದು ಕೂಡ ಕರೆಕ್ಟ್ ಅನ್ಸುತ್ತೆ. ನಾವು ಯಾವಾಗ್ಲೂ ಕೂಡ ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ. ಈವನ್ ಫಾರ್ ಕ್ರಿಸ್ಮಸ್ ಆಲ್ಸೋ, ಕ್ರಿಸ್ಮಸ್ ಕೂಡ ಅಷ್ಟೇ. ನನಗ್ ಗೊತ್ತು ನಾನು ಎಷ್ಟು ಪ್ರಿಪೇರ್ ಆಗ್ತೀನಿ, ಏನೇನೇ ಪ್ರಿಪೇರ್ ಆಗ್ತಿದ್ದೀನಿ ಅಂತ. ಸೊ ಅದು ಒಂಥರ ರಿಮೈಂಡರ್ ಅನ್ಸುತ್ತೆ. ಫಸ್ಟ್ ನಾವ್ ಮಾಡ್ತಿರೋದಲ್ಲ, ಅದು ಅವ್ರ ಯೇಸುಸ್ವಾಮಿ ಏನ್ ಹೇಳಿದ್ರು ಅದು ಫಸ್ಟ್ ನೀನ್ ರೆಡಿ ಆಗು, ಅದೊಂದು ಅದೊಂದು ರಿಮೈಂಡರ್ ತರ ಅನಿಸ್ತು ನನ್ಗೆ. ಅಂಡ್ ಐ ಥ್ಯಾಂಕ್ಸ್ ಫಾರ್ ಹರ್. ಆಮೇಲೆ ನನ್ಗೆ ಅದು ಕ್ವೆಶನ್ ಕೂಡ ಹೇಗೆ ಅಂದ್ರೆ ಜಸ್ಟ್ ಹಂಗೆ ಸ್ಟ್ರಕ್ ಆಯ್ತು ನನಗೆ ಆ ಕ್ವೆಶನ್. ಅವ್ರ ಪರ್ಸಿಕ್ಯೂಷನ್, ಹಿಂಸೆ ಅದೆಲ್ಲ ಹೇಳ್ತಾ ಇರುವಾಗ, ಬಿಕಾಸ್ ನಮ್ ಪೇರೆಂಟ್ಸ್ ಟೈಮ್ ಅಲ್ಲಿ, ನಮ್ ಪೇರೆಂಟ್ಸ್ ಯಂಗ್ ಇದ್ದಾಗ ಅವ್ರ ಡೇಸ್ ಅಲ್ಲಿ ಆ ಹಿಂಸೆಗಳೇ ಬೇರೆ.
ಡೈರೆಕ್ಟ್ ಆಗಿ ಫಿಸಿಕಲ್ ಅಟ್ಯಾಕ್ ಆ ತರ. ಬಟ್ ಇವಾಗಿನ ಕಾಲದಲ್ಲಿ, ಇವಾಗಿನ ಜೆನ್ಸಿ ವರ್ಲ್ಡ್ ಅಲ್ಲಿ ಅದು ಯಾವ ತರ ಹಿಂಸೆಗಳು ಬರುತ್ತೆ ಅದು ನನ್ ಕ್ವೆಶನ್ ಆಗಿತ್ತು. ಬಟ್ ಯಾ ಐ ಗಾಟ್, ನನಗೆ ಆನ್ಸರ್ ಸಿಕ್ತು. ಸೊ ಯಾ, ಕ್ರಿಸ್ಮಸ್, ಆಮೇಲೆ ಯೇಸು ಸ್ವಾಮಿ ಪ್ರೀತಿ, ಆಮೇಲೆ ಅವರ ಇದು ಚೈಲ್ಡ್ ಬರ್ತ್ ಆಫ್ ಜೀಸಸ್ ಅದೆಲ್ಲ ಹೇಳಿದ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು ಅಂಡ್ ತುಂಬಾ ಅರ್ಥ ಆಯ್ತು. ಇನ್ನು ಇದಕ್ಕಿಂತ ವರ್ಡ್ಸ್ ಅಲ್ಲಿ ಡಿಸ್ಕ್ರೈಬ್ ಮಾಡೋದ್ ಕಷ್ಟ, ಚೆನ್ನಾಗಿತ್ತು. ಅಂಡ್ ಯಾ, ಐ ವಿಶ್ ಆಲ್ ದ ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಇವಾಗ ವಿಶ್ ಮಾಡ್ತಾ ಇದ್ದೀನಿ. ಐ ವಿಶ್ ಆಲ್ ಫಾರ್ ಕ್ರಿಸ್ಮಸ್ ಅಂಡ್ ದ ಬೆಸ್ಟ್ ಕ್ರಿಸ್ಮಸ್. ಆಮೇಲೆ ಯಾ, ನೆಕ್ಸ್ಟ್ ಇಯರ್ಗೂ ಕೂಡ ವಿ ಆರ್ ಪ್ರಿಪೇರಿಂಗ್, ನಾವೆಲ್ಲ ನೆಕ್ಸ್ಟ್ ಇಯರ್ಗೋಸ್ಕರ ಪ್ರಿಪೇರ್ ಆಗೋಣ, ವಾಗ್ದಾನಕ್ಕೋಸ್ಕರ. ಆರ್ ನೆಕ್ಸ್ಟ್ ಇಯರ್ ನ ಸಂತೋಷವಾಗಿ ಬರ ಮಾಡ್ಕೊಳ್ಳೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತೆಲ್ಲ ಇವತ್ತು ಈವೆಂಟ್ 8 ಇಂದ 8:45 ಇವಾಗಿನವರೆಗೂ ತುಂಬಾ ಚೆನ್ನಾಗಿತ್ತು, ಎಲ್ಲೂ ಬೋರ್ ಆಗಿಲ್ಲ. ಅಂಡ್ ದ ಗೇಮ್ ನಾನು ಅಂತ ಅನ್ಕೊಂಡಿದ್ದೆ ಏನಂದ್ರೆ ಮಾತಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಹಾಡ್ ಬಂತು. ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್, ವೆರಿ ಅನ್ಎಕ್ಸ್ಪೆಕ್ಟೆಡ್, ಬಟ್ ಗುಡ್, ಚೆನ್ನಾಗಿತ್ತು. ಅಂಡ್ ಗೇಮಿಂಗ್ ಡಿಸ್ಕಷನ್ ಪಾಯಿಂಟ್ಸ್ ಅದೆಲ್ಲ. ಅಂಡ್ ಐ ಆಲ್ಸೋ ಫಸ್ಟ್ ಆಫ್ ಆಲ್ ನಾನೇ ಕೇಳಿದ್ದು ಅವ್ರ ಹತ್ರ ಮಾತಾಡ್ಬೋದಾ, ನನಗೆ ಈ ತರ ಕ್ವೆಶನ್ ಇದೆ ಅಂತ. ಅಂಡ್ ಪರ್ಮಿಷನ್, ಥ್ಯಾಂಕ್ ಯು ಫಾರ್ ಪರ್ಮಿಟಿಂಗ್ ಮೀ ಆಲ್ಸೋ. ಅಂಡ್ ಐ ಆಲ್ಸೋ ವುಡ್ ಲೈಕ್ ಟು ಇನ್ಫಾರ್ಮ್ ಯು ಆಲ್, ನಿಮ್ಗೆಲ್ಲ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ, ಐ ಆಮ್ ಪ್ರಿಪೇರಿಂಗ್ ಅ ಕ್ವಿಜ್ ಫಾರ್ ಯು ಆಲ್. ನಮ್ಮ ಸಭೆಯಲ್ಲಿ ಈ ಕ್ರಿಸ್ಮಸ್ಗೆ ನಾನು ಒಂದು ಕ್ವಿಜ್ ಅನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಟ್ ನಿಮ್ಗೆಲ್ಲ ಅನ್ಸ್ಬೋದು, ಏನು ಅಣ್ಣ ತಮ್ಮ ಇಬ್ರು ಕ್ವಿಜ್ ಏನಾ, ಬಟ್ ನಂದಿದು ಫಸ್ಟ್ ಟೈಮ್. ಸೊ ನಾನ್ ಪ್ರಿಪೇರ್ ಮಾಡಿದೀನಿ. ಸೊ ಐ ರಿಕ್ವೆಸ್ಟ್, ನಾನ್ ಯಾವಾಗ ಪ್ರಿಪೇರ್ ಮಾಡ್ತೀನಿ ನನ್ಗೆ ಕನ್ಫರ್ಮ್ ಇಲ್ಲ, ಬಿಕಾಸ್ ನಾನು ಊರಿಗೆ ಬರೋದಿನ್ನು ನನ್ಗೆ ಕನ್ಫರ್ಮ್ ಆಗಿಲ್ಲ. ಬಟ್ ಕನ್ಫರ್ಮ್ ಆದ್ಮೇಲೆ ಅದು ಹಾಗೆ ಆಗ್ಬೇಕು, ನಡಿಬೇಕಂತ ಅನ್ಕೊಂಡಿದೀನಿ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ನಮ್ ಸಭೆಯಲ್ಲಿ ನಾನ್ ಮಾಡುವಾಗ ನಮ್ ಸಭೆಯಲ್ಲಿ ಯಾರ್ಯಾರು ಇರ್ತೀರೋ ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಆಲ್ಸೋ ಗಿಫ್ಟ್ಸ್, ಪಕ್ಕಾ ಗಿಫ್ಟ್ಸ್ ಇರುತ್ತೆ ನನ್ ಕಡೆಯಿಂದ. ಸೊ ಯಾ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ನಾನು ಇಷ್ಟು ವರ್ಷದಿಂದ ಬೈಬಲ್ ಕ್ವಿಜ್ ಮಾಡ್ತಾ ಇದ್ರು, ನನ್ನಿಂದ ಹೆಲ್ಪ್ ತಗೊಂತ ಇಲ್ಲ, ಅವನೇ ಇಂಡಿವಿಜುವಲ್ ಆಗಿ ಕ್ವಶನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಹಾಗಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅದನ್ನ ಸಕ್ಸಸ್ಫುಲ್ ಮಾಡಿ. ಸೊ ಬೈ ದ ವೇ, ನನಗೆ ಬೈಬಲ್ ಕ್ವಿಜ್ ಅಂದಾಗ ಸ್ವರೂಪ ಅನ್ನುವಾಗ ನನಗೆ ನೆನಪಾಯಿತು, ನೆಕ್ಸ್ಟ್ ಇಯರ್ಗೆ ಯಾರಾದರೂ ಬೈಬಲ್ ಕ್ವಿಜ್ಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಅವರು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಆಲ್ರೆಡಿ ಲಿಂಕು ಮತ್ತು ಫಾರ್ಮು ರೆಡಿ ಇದೆ. ನಾನು ಇನ್ನೊಂದು ಒಂದಿನ ಅಥವಾ ನಾಳೆಯಿಂದಾನೇ ನಾನು ಶೇರ್ ಮಾಡ್ತೀನಿ ಗ್ರೂಪ್ಗಳಲ್ಲಿ. ಸೊ ದಯಮಾಡಿ ಅದನ್ನ ಶೇರ್ ಮಾಡಿ, ಮತ್ತೆ ಯಾರ್ಯಾರಿಗೆ ಕಳಿಸ್ಬೇಕು ಅದನ್ನೆಲ್ಲ ಕಳಿಸಿ. ನಾವು ಅಟ್ಲೀಸ್ಟ್ ಒಂದು ನೆಕ್ಸ್ಟ್ ಇಯರ್ 100 ಮೆಂಬರ್ಸ್ನ ರೀಚ್ ಆಗಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಈ ವರ್ಷ 78 ಪೀಪಲ್ಲು ನಮ್ಮ ಬೈಬಲ್ ಕ್ವಿಜಲ್ಲಿ ಇದ್ದಾರೆ. ಈಗ ಆಲ್ರೆಡಿ ಒಂದು ಇವತ್ತು 303rd ಕ್ವಶನ್ ಅನ್ಸುತ್ತೆ, 303 ಕ್ವಶನ್. ಸೊ ಇನ್ನೊಂದು 20 ಕ್ವಶನ್ಸ್ ಮೋರ್ ಬರ್ಬೋದು. ಬಟ್ 14 ಡಿಸ್ಟಿಕ್ ಇಂದ ಈ ವರ್ಷ ಜಾಯ್ನ್ ಆಗಿದ್ದಾರೆ. ನೆಕ್ಸ್ಟ್ ಇಯರ್ ಅದಕ್ಕಿಂತ ಒಂದು ಅದ್ಭುತವಾದಂಥ ರೀತಿಯಲ್ಲಿ ದೇವರು ಇನ್ನೂ ಅನೇಕ ಡಿಸ್ಟಿಕ್ಗಳಿಗೆ ನಮ್ಮ ಒಂದು ಬೈಬಲ್ ಕ್ವಿಜ್ನ ರೀಚ್ ಮಾಡಿಸ್ಲಿ, ನಮ್ಮ ಯೂತ್ ಫೆಲೋಶಿಪ್ನ ರೀಚ್ ಮಾಡಿಸ್ಲಿ. ಆಮೇಲೆ ವುಮೆನ್ಸ್ ಫೆಲೋಶಿಪ್ಪು ಸ್ಟಾರ್ಟ್ ಮಾಡೋಣ ಅಂತ ಒಂದು ಪ್ರೇಯರ್ ಮಾಡ್ತಾ ಇದೀವಿ. ನೋಡೋಣ ಹೆಣ್ಮಕ್ಳಲ್ಲಿ ಎಷ್ಟು ಆಸಕ್ತಿ ಇದ್ದು ಅವರು ಮತ್ತೆ ಇಲ್ಲ ನಾವು ಮತ್ತೆ ಇದು ಮಾಡ್ತೀವಿ ಅಂತ ಹೆಂಗೆ ಭಾಗವಹಿಸ್ತಾರೋ ಅದ್ರ ಮೇಲೆ ಮಾಡ್ಬೇಕಾ ಬೇಡ ಅನ್ನುವಂಥ ತೀರ್ಮಾನಗಳಿದಾವೆ. ಸೊ ಇಷ್ಟೆಲ್ಲ ವಿಷಯಗಳಿದಾವೆ. ಅದೆಲ್ಲದಕ್ಕೋಸ್ಕರ ನಮ್ಮ ಮಿನಿಸ್ಟ್ರಿಗಳ ಬಗ್ಗೆ ನೀವೆಲ್ಲರೂ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಮೀಟಿಂಗ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಮತ್ತೆ ಮುಂದಿನ ವರ್ಷ ಯೂತ್ ಫೆಲೋಶಿಪ್ ಅಲ್ಲಿ ನಿಮ್ಮೆಲ್ಲರನ್ನೂ ನಾನು ನೋಡ್ತೀನಿ. ಓಕೆ, ಥ್ಯಾಂಕ್ ಯು.